ಭಗವದ್ಗೀತೆ ಭಾಗ 1 ಮಹಾಭಾರತದ ವಿಶಾಲ ಮಹಾಕಾವ್ಯದಲ್ಲಿ ಸನ್ನಿಹಿತವಾದ ಯುದ್ಧದ ಅವ್ಯವಸ್ಥೆ ಮತ್ತು ಗದ್ದಲದ ನಡುವೆ ಭಗವದ್ಗೀತೆ ಎಂಬ ಕಾಲಾತೀತ ಬುದ್ಧಿವಂತಿಕೆಯ ರತ್ನವಿದೆ. ಇದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ದೈವಿಕ ರಥವಾಹಕ ಮತ್ತು ಸಂಘರ್ಷದ ಯೋಧನ ನಡುವೆ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆಯುವ ಪವಿತ್ರ ಸಂವಾದವಾಗಿದೆ. ಈ ಸಂಭಾಷಣೆ ಕೇವಲ ಯುದ್ಧದ ಬಗ್ಗೆ ಸಂಭಾಷಣೆಗಿಂತ ಹೆಚ್ಚಿನದಾಗಿದೆ. ಇದು ಆಧ್ಯಾತ್ಮಿಕ ಮಾರ್ಗದರ್ಶಿ, ತಾತ್ವಿಕ ಪಠ್ಯ ಮತ್ತು ನೀತಿವಂತ ಜೀವನಕ್ಕಾಗಿ ಒಂದು ಕೈಪಿಡಿಯಾಗಿದೆ. ಸನ್ನಿವೇಶವು ನಾಟಕೀಯವಾಗಿದೆ. 2 ಪ್ರಬಲ ಸೈನ್ಯಗಳು ಮುಖಾಮುಖಿಯಾಗಿ ನಿಂತಿವೆ. ಗಾಳಿಯು ಉದ್ವಿಗ್ನತೆಯಿಂದ ತುಂಬಿದೆ. ಮಹಾನ್ ಶೌರ್ಯದ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಈ ದೃಶ್ಯದ ಮಧ್ಯದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನು ಕೃಷ್ಣನನ್ನು ತಮ್ಮ ರಥವನ್ನು 2 ಸೈನ್ಯಗಳ ನಡುವೆ ಇರಿಸಲು ಕೇಳುತ್ತಾನೆ. ಅರ್ಜುನನು ಯುದ್ಧಭೂಮಿಯನ್ನು ಸಮೀಕ್ಷೆ ಮಾಡುತ್ತಾನೆ. ಅವನು ಸ್ನೇಹಿತರು, ಸೋದರ ಸಂಬಂಧಿಗಳು, ಶಿಕ್ಷಕರು ಮತ್ತು ಹಿರಿಯರನ್ನು 2 ಕಡೆ ನೋಡುತ್ತಾನೆ. ಅವನ ಹೃದಯ ಮುಳುಗುತ್ತದೆ. ಅವನ ದೇಹವು ನಡುಗುತ್ತದೆ. ಅವನು ದುಃಖ ಮತ್ತು ಗೊಂದಲದಿಂದ ಮುಳುಗುತ್ತಾನೆ. ಅವನು ತನ್ನ ಬಿಲ್ಲನ್ನು ಕೆಳಗಿಳಿಸಿ ಕೃಷ್ಣನ ಕಡೆಗೆ ತಿರುಗಿ ತಾನು ಹೋರಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ರಾಜ್ಯಕ್ಕಾಗಿಯೂ ಸಹ ತನ್ನ ಸ್ವಂತ ಸಂಬಂಧಿಕರು ಮತ್ತು ಹಿರಿಯರನ್ನು ಕೊಲ್ಲುವುದು ಪಾಪ ಎಂದು ಅವನು ವಾದಿಸುತ್ತಾನೆ. ಕುಟುಂಬ ಸಂಪ್ರದಾಯಗಳು ಮತ್ತು ಮೌಲ್ಯಗಳ ನಾಶವು ಸಮಾಜದಲ್ಲಿ ಅವ್ಯವಸ್ಥೆಗೆ ಕಾರಣವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಭಾರವಾದ ಹೃದಯದಿಂದ ಅವನು ದುಃಖ ಮತ್ತು ಅಸಹಾಯಕತೆಯಲ್ಲಿ ಕಳೆದುಹೋದ ರಥದಲ್ಲಿ ಕುಳಿತುಕೊಳ್ಳುತ್ತಾನೆ. ಕೃಷ್ಣ ಮಾತನಾಡಲು ಪ್ರಾರಂಭಿಸುತ್ತಾನೆ. ಅವನು ಅರ್ಜುನನಿಗೆ ತನ್ನ ದುಃಖವು ತಪ್ಪಾಗಿದೆ ಎಂದು ಹೇಳುತ್ತಾನೆ. ಬುದ್ಧಿವಂತರು ಜೀವಂತ ಅಥವಾ ಸತ್ತವರಿಗಾಗಿ ದುಃಖಿಸುವುದಿಲ್ಲ. ಆತ್ಮ ಅಥವಾ ಆತ್ಮವು ಶಾಶ್ವತ ಮತ್ತು ಅವಿನಾಶಿಯಾಗಿದೆ ಎಂದು ಅವನು ವಿವರಿಸುತ್ತಾನೆ. ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ದೇಹವು ನಾಶವಾಗಬಹುದು, ಆದರೆ ಆತ್ಮವು ಬದಲಾಗದೆ ಉಳಿಯುತ್ತದೆ. ಒಬ್ಬ ವ್ಯಕ್ತಿಯು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸದನ್ನು ಧರಿಸುವಂತೆ ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಅರ್ಜುನನು ದೇಹಕ್ಕಾಗಿ ದುಃಖಿಸಬಾರದು. ಅದು ತಾತ್ಕಾಲಿಕವಾಗಿದೆ. ಕೃಷ್ಣನು ಕರ್ತವ್ಯದ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಕ್ಷತ್ರಿಯ ಅಥವಾ ಯೋಧನಾಗಿ ನೀತಿಗಾಗಿ ಹೋರಾಡುವುದು ಅರ್ಜುನನ ಕರ್ತವ್ಯ. ಭಯ ಅಥವಾ ಬಾಂಧವ್ಯದಿಂದ ಈ ಕರ್ತವ್ಯವನ್ನು ತ್ಯಜಿಸುವುದು ಅವಮಾನಕರವಾಗಿರುತ್ತದೆ. ಕೃಷ್ಣನು ನಿಸ್ವಾರ್ಥ ಕ್ರಿಯೆಯ ಕಲ್ಪನೆಯನ್ನು ಪರಿಚಯಿಸುತ್ತಾನೆ. ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಒಬ್ಬನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಇದನ್ನು ಕರ್ಮಯೋಗ ಎಂದು ಕರೆಯಲಾಗುತ್ತದೆ. ಕ್ರಿಯೆಯ ಮಾರ್ಗ. ಪ್ರತಿಫಲಗಳ ಬಯಕೆಯಿಲ್ಲದೆ ವರ್ತಿಸಿದಾಗ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಆತ್ಮವು ಮುಂದುವರಿಯುತ್ತದೆ. ಅರ್ಜುನನು ಖಚಿತವಾಗಿರುವುದಿಲ್ಲ. ಜ್ಞಾನವು ಕ್ರಿಯೆಗಿಂತ ದೊಡ್ಡದಾಗಿದ್ದರೆ ತಾನು ಏಕೆ ಹೋರಾಡಬೇಕು ಎಂದು ಅವನು ಕೃಷ್ಣನನ್ನು ಕೇಳುತ್ತಾನೆ. ಇದಕ್ಕೆ ಪ್ರತಿಕ್ರಿಯಿಸುತ್ತಾ ಕೃಷ್ಣನು ಆಧ್ಯಾತ್ಮಿಕ ಬೆಳವಣಿಗೆಗೆ 3 ಮಾರ್ಗಗಳನ್ನು ವಿವರಿಸುತ್ತಾನೆ: ಜ್ಞಾನದ ಮಾರ್ಗ, ಕ್ರಿಯೆಯ ಮಾರ್ಗ ಮತ್ತು ಭಕ್ತಿಯ ಮಾರ್ಗ. ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದಾಗ 3 ಮಾರ್ಗಗಳು ಒಂದೇ ಗುರಿಯತ್ತ ಕೊಂಡೊಯ್ಯುತ್ತವೆ. ಆದಾಗ್ಯೂ ಹೆಚ್ಚಿನ ಜನರಿಗೆ ಕ್ರಿಯೆಯ ಮಾರ್ಗವು ಹೆಚ್ಚು ಸೂಕ್ತವಾಗಿದೆ, ಏಕೆಂದರೆ ಅದು ಹೃದಯವನ್ನು ಶುದ್ಧೀಕರಿಸುವಾಗ ಅವರನ್ನು ಜಗತ್ತಿನಲ್ಲಿ ತೊಡಗಿಸಿಕೊಂಡಿರುತ್ತದೆ. ಕ್ರಿಯೆಗಳನ್ನು ದೈವಿಕತೆಗೆ ಅರ್ಪಣೆಯಾಗಿ ಮಾಡಬೇಕು ಎಂದು ಕೃಷ್ಣ ವಿವರಿಸುತ್ತಾನೆ. ಒಬ್ಬರು ಯಶಸ್ಸು ಅಥವಾ ವೈಫಲ್ಯಕ್ಕೆ ಅಂಟಿಕೊಳ್ಳಬಾರದು. ಈ ಮಾರ್ಗದಲ್ಲಿ ಒಂದು ಸಣ್ಣ ಪ್ರಯತ್ನ ಕೂಡ ಭಯ ಮತ್ತು ಗೊಂದಲದಿಂದ ರಕ್ಷಿಸುತ್ತದೆ. ಅವರು ಮನಸ್ಸನ್ನು ಗಾಳಿಯಿಲ್ಲದ ಸ್ಥಳದಲ್ಲಿರುವ ದೀಪಕ್ಕೆ ಹೋಲಿಸುತ್ತಾರೆ, ಸ್ಥಿರ ಮತ್ತು ಕೇಂದ್ರೀಕೃತ.
ಸ್ಥಿರ ಮನಸ್ಸನ್ನು ಹೊಂದಿರುವ ವ್ಯಕ್ತಿಯು ದುಃಖ, ಆಸೆಗಳು ಮತ್ತು ಭ್ರಮೆಗಳಿಂದ ಮುಕ್ತನಾಗಿರುತ್ತಾನೆ. ಅಂತಹ ವ್ಯಕ್ತಿಯು ಎಲ್ಲಾ ಜೀವಿಗಳಲ್ಲಿಯೂ ದೈವಿಕತೆಯನ್ನು ನೋಡುತ್ತಾನೆ ಮತ್ತು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನಡೆಸಿಕೊಳ್ಳುತ್ತಾನೆ. ಅರ್ಜುನನು ಗಮನದಿಂದ ಕೇಳುತ್ತಾನೆ, ಆದರೆ ಇನ್ನೂ ಪ್ರಶ್ನೆಗಳನ್ನು ಹೊಂದಿರುತ್ತಾನೆ. ಅವನು ಆತ್ಮದ ಸ್ವರೂಪ, ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ಕೇಳುತ್ತಾನೆ. ಇಂದ್ರಿಯಗಳು ಮತ್ತು ಮನಸ್ಸು ಶಕ್ತಿಶಾಲಿಯಾಗಿದೆ, ಆದರೆ ಅವುಗಳನ್ನು ನಿಯಂತ್ರಿಸಬೇಕು ಎಂದು ಕೃಷ್ಣ ತಾಳ್ಮೆಯಿಂದ ವಿವರಿಸುತ್ತಾನೆ. ಆತ್ಮವು ದೇಹ ಮತ್ತು ಮನಸ್ಸಿಗಿಂತ ಉನ್ನತವಾಗಿದೆ. ಆತ್ಮವನ್ನು ಅರಿತುಕೊಳ್ಳಲು ಒಬ್ಬರು ಶಿಸ್ತು, ಧ್ಯಾನ ಮತ್ತು ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡಬೇಕು. ನಂತರ ಕೃಷ್ಣನು ಭಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಎಲ್ಲ ಮಾರ್ಗಗಳಲ್ಲಿ ಭಕ್ತಿಯ ಮಾರ್ಗವು ಅತ್ಯಂತ ನಿಕಟವಾಗಿದೆ ಎಂದು ಅವನು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಪ್ರೀತಿ ಮತ್ತು ನಂಬಿಕೆಯಿಂದ ದೈವಿಕತೆಗೆ ಸಂಪೂರ್ಣವಾಗಿ ಶರಣಾದಾಗ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ದೈವಿಕನು ಆ ವ್ಯಕ್ತಿಯನ್ನು ಪ್ರೀತಿಯ ಪೋಷಕರಂತೆ ನೋಡಿಕೊಳ್ಳುತ್ತಾನೆ. ಪಾಪಗಳನ್ನು ಮಾಡಿದವರು ಸಹ ಪ್ರಾಮಾಣಿಕತೆಯಿಂದ ಶರಣಾಗಿ ತಮ್ಮ ಮಾರ್ಗಗಳನ್ನು ಬದಲಾಯಿಸಿದರೆ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣ ಹೇಳುತ್ತಾನೆ. ಅವರು ದೇವರ ಸ್ವರೂಪದ ಬಗ್ಗೆ ಮಾತನಾಡುತ್ತಾರೆ. ದೈವಿಕತೆಯು ರೂಪದೊಂದಿಗೆ ಮತ್ತು ರೂಪವಿಲ್ಲದೆ ಎಲ್ಲಾ ಜೀವಿಗಳಲ್ಲಿ ಮತ್ತು ಎಲ್ಲಾ ಜೀವಿಗಳನ್ನು ಮೀರಿ ಇರುತ್ತದೆ. ಕೃಷ್ಣನು ಎಲ್ಲಾ ಸೃಷ್ಟಿಯ ಮೂಲ ಎಂದು ಹೇಳುತ್ತಾನೆ. ಅವನು ಸೂರ್ಯ, ಚಂದ್ರ, ಗಾಳಿ, ಸಾಗರ, ಬೆಂಕಿ, ಮನಸ್ಸು ಮತ್ತು ಆತ್ಮ. ಸುಂದರ, ಶಕ್ತಿಶಾಲಿ ಅಥವಾ ಅದ್ಭುತವಾದ ಎಲ್ಲವೂ ಅವನ ಭವ್ಯತೆಯ ಕಿಡಿಯಾಗಿದೆ. ತನ್ನ ಬೋಧನೆಗಳನ್ನು ಬಲಪಡಿಸಲು ಕೃಷ್ಣನು ಅರ್ಜುನನಿಗೆ ದೈವಿಕ ದೃಷ್ಟಿಯನ್ನು ನೀಡುತ್ತಾನೆ. ಒಂದು ಕ್ಷಣ ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು, ಲೆಕ್ಕವಿಲ್ಲದಷ್ಟು ತಲೆಗಳು, ತೋಳುಗಳು ಮತ್ತು ಕಣ್ಣುಗಳೊಂದಿಗೆ ಆಕಾಶ ಮತ್ತು ಭೂಮಿಯನ್ನು ವ್ಯಾಪಿಸಿರುವಂತೆ ನೋಡುತ್ತಾನೆ. ಅವನು ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ನೋಡುತ್ತಾನೆ. ಯುದ್ಧ ಪ್ರಾರಂಭವಾಗುವ ಮೊದಲೇ ಅವನು ಯೋಧರ ನಾಶವನ್ನು ನೋಡುತ್ತಾನೆ. ಅರ್ಜುನನು ಭಯ ಮತ್ತು ಭಯದಿಂದ ನಡುಗುತ್ತಾನೆ. ಕೃಷ್ಣ ಕೇವಲ ಸ್ನೇಹಿತ ಅಥವಾ ಮಾರ್ಗದರ್ಶಕನಲ್ಲ, ಬದಲಾಗಿ ಸರ್ವೋಚ್ಚ ಜೀವಿ, ವಿಶ್ವವನ್ನು ಆಳುವ ಶಾಶ್ವತ ಶಕ್ತಿ ಎಂದು ಅವನಿಗೆ ಅರಿವಾಗುತ್ತದೆ. ಕೃಷ್ಣನನ್ನು ಸ್ನೇಹಿತನಂತೆ ನಡೆಸಿಕೊಂಡಿದ್ದಕ್ಕಾಗಿ ಅರ್ಜುನನು ನಮಸ್ಕರಿಸಿ ಕ್ಷಮೆಯಾಚಿಸುತ್ತಾನೆ. ಅವನು ಸಂಪೂರ್ಣವಾಗಿ ಶರಣಾಗಿ ಕೃಷ್ಣನನ್ನು ಮಾರ್ಗದರ್ಶನ ಮಾಡಲು ಕೇಳುತ್ತಾನೆ. ಕೃಷ್ಣ ಮುಗುಳ್ನಗುತ್ತಾ ಅರ್ಜುನನಿಗೆ ಧೈರ್ಯದಿಂದ ಎದ್ದೇಳಲು ಹೇಳುತ್ತಾನೆ. ಎಲ್ಲರೂ ಈಗಾಗಲೇ ಸಮಯ ಮತ್ತು ವಿಧಿಯ ಪ್ರಭಾವದಲ್ಲಿರುತ್ತಾರೆ ಎಂದು ಅವನು ಅವನಿಗೆ ನೆನಪಿಸುತ್ತಾನೆ. ಅರ್ಜುನನು ದೈವಿಕ ಕೈಯಲ್ಲಿ ಕೇವಲ ಒಂದು ಸಾಧನ. ಅಹಂಕಾರವಿಲ್ಲದೆ ವರ್ತಿಸುವುದು ಮತ್ತು ಮಹಾನ್ ಯೋಜನೆಯಲ್ಲಿ ತನ್ನ ಪಾತ್ರವನ್ನು ಪೂರೈಸುವುದು ಅವನ ಕರ್ತವ್ಯ. ಸಂಭಾಷಣೆ ಮುಂದುವರಿಯುತ್ತದೆ. ಮೂರು ಗುಣಗಳು ಅಥವಾ ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ ಕುರಿತು ಚರ್ಚೆಗಳೊಂದಿಗೆ. ಸತ್ವ ಎಂದರೆ ಶುದ್ಧತೆ ಮತ್ತು ಜ್ಞಾನ. ರಜಸ್ ಎಂದರೆ ಉತ್ಸಾಹ ಮತ್ತು ಚಟುವಟಿಕೆ. ತಮಸ್ ಎಂದರೆ ಕತ್ತಲೆ ಮತ್ತು ಅಜ್ಞಾನ. ಪ್ರತಿಯೊಬ್ಬ ವ್ಯಕ್ತಿಯೂ ಈ ಗುಣಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರಭಾವಿತನಾಗಿರುತ್ತಾನೆ. ಸರಿಯಾದ ಕ್ರಿಯೆಗಳ ಮೂಲಕ ಸತ್ವವನ್ನು ಹೆಚ್ಚಿಸುವ ಮೂಲಕ ಒಬ್ಬನು ಮನಸ್ಸನ್ನು ಉನ್ನತೀಕರಿಸಬಹುದು ಮತ್ತು ಸತ್ಯವನ್ನು ಅರಿತುಕೊಳ್ಳಬಹುದು. ಕೃಷ್ಣನು ಆಹಾರ,
ತ್ಯಾಗ, ದಾನ ಮತ್ತು ತಪಸ್ಸಿನ ಬಗ್ಗೆಯೂ ಮಾತನಾಡುತ್ತಾನೆ. ವಿವಿಧ ರೀತಿಯ ಕ್ರಿಯೆಗಳು ವ್ಯಕ್ತಿಯನ್ನು ಹೇಗೆ ಶುದ್ಧೀಕರಿಸಬಹುದು ಅಥವಾ ಬಂಧಿಸಬಹುದು ಎಂಬುದನ್ನು ಅವನು ವಿವರಿಸುತ್ತಾನೆ. ನಿಸ್ವಾರ್ಥ ದಾನ, ಮಧ್ಯಮ ಆಹಾರ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ಹೆಮ್ಮೆಯಿಂದ ಪ್ರದರ್ಶನಕ್ಕಾಗಿ ಅಥವಾ ಸರಿಯಾದ ತಿಳುವಳಿಕೆಯಿಲ್ಲದೆ ಮಾಡಿದ ಕ್ರಿಯೆಗಳು ಬಂಧನಕ್ಕೆ ಕಾರಣವಾಗುತ್ತವೆ. ಸಂವಾದವು ಅದರ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಕೃಷ್ಣನು ಜೀವನದ ಪರಮ ಗುರಿಯ ಬಗ್ಗೆ ಮಾತನಾಡುತ್ತಾನೆ. ಮಾನವ ಜನ್ಮದ ನಿಜವಾದ ಉದ್ದೇಶವೆಂದರೆ ಆತ್ಮವನ್ನು ತಿಳಿದುಕೊಳ್ಳುವುದು, ಒಬ್ಬರ ದೈವಿಕ ಸ್ವಭಾವವನ್ನು ಅರಿತುಕೊಳ್ಳುವುದು ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುವುದು. ಇದನ್ನು ತಿಳಿದವನು ಜಗತ್ತಿನಲ್ಲಿ ಏನೇ ನಡೆದರೂ ಶಾಂತಿಯಿಂದ ಬದುಕುತ್ತಾನೆ. ಅಂತಹ ವ್ಯಕ್ತಿಯು ಹೊಗಳಿಕೆ ಅಥವಾ ಟೀಕೆ, ಲಾಭ ಅಥವಾ ನಷ್ಟ, ಆನಂದ ಅಥವಾ ನೋವಿನಿಂದ ಪ್ರಭಾವಿತನಾಗಿರುವುದಿಲ್ಲ. ಕೃಷ್ಣನು ಅರ್ಜುನನಿಗೆ ತನ್ನ ಮನಸ್ಸನ್ನು ದೈವಿಕತೆಯ ಮೇಲೆ ಕೇಂದ್ರೀಕರಿಸಲು, ಶ್ರದ್ಧೆಯಿಂದಿರಲು, ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಮತ್ತು ಪ್ರೀತಿಯಿಂದ ಶರಣಾಗಲು ಹೇಳುತ್ತಾನೆ. ಅಂತಹ ವ್ಯಕ್ತಿಯು ದೈವಿಕತೆಗೆ ಪ್ರಿಯನಾಗಿದ್ದಾನೆ ಮತ್ತು ಎಂದಿಗೂ ತ್ಯಜಿಸಲ್ಪಡುವುದಿಲ್ಲ ಎಂದು ಅವನು ಅವನಿಗೆ ಭರವಸೆ ನೀಡುತ್ತಾನೆ. ಅವನ ಸಂದೇಹಗಳು ನಿವಾರಣೆಯಾದ ನಂತರ ಅರ್ಜುನನು ನವೀಕೃತ ಶಕ್ತಿಯಿಂದ ಎದ್ದೇಳುತ್ತಾನೆ. ಅವನ ದುಃಖವು ಮಾಯವಾಗಿದೆ. ಅವನು ಹೋರಾಡಲು ಸಿದ್ಧನಾಗಿದ್ದಾನೆ, ಕೋಪ ಅಥವಾ ಬಯಕೆಯಿಂದಲ್ಲ, ಆದರೆ ಸ್ಪಷ್ಟತೆ ಮತ್ತು ಉದ್ದೇಶದಿಂದ. ಯುದ್ಧದಲ್ಲಿ ಅವನ ಪಾತ್ರವು ದೈವಿಕ ಯೋಜನೆಯ ಒಂದು ಭಾಗವಾಗಿದೆ ಎಂದು ಅವನು ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ಅವನು ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ವರ್ತಿಸಬೇಕು. ಭಗವದ್ಗೀತೆಯು ತೀರ್ಮಾನದೊಂದಿಗೆ ಕೊನೆಗೊಳ್ಳುವುದಿಲ್ಲ, ಆದರೆ ಆರಂಭದೊಂದಿಗೆ ಕೊನೆಗೊಳ್ಳುತ್ತದೆ. ಸರಿಯಾದ ತಿಳುವಳಿಕೆ, ಸರಿಯಾದ ಕ್ರಿಯೆ ಮತ್ತು ಆಂತರಿಕ ಸ್ವಾತಂತ್ರ್ಯದ ಆರಂಭ. ಭಗವದ್ಗೀತೆ ಭಾಗ 2. ಅರ್ಜುನನು ತನ್ನ ಸ್ಪಷ್ಟತೆಯನ್ನು ಮರಳಿ ಪಡೆಯುತ್ತಿದ್ದಂತೆ ಕೃಷ್ಣನು ತನ್ನ ವಿವರಣೆಯನ್ನು ಆಳಗೊಳಿಸಲು ಪ್ರಾರಂಭಿಸುತ್ತಾನೆ. ಜೀವನ, ಕ್ರಿಯೆ ಮತ್ತು ವಿಮೋಚನೆಯ ಬುದ್ಧಿವಂತಿಕೆಗೆ ಮತ್ತಷ್ಟು ಮಾರ್ಗದರ್ಶನ ನೀಡುತ್ತಾನೆ. ಕೃಷ್ಣನು ಸ್ವಧರ್ಮದ ಪರಿಕಲ್ಪನೆಯನ್ನು ಎತ್ತಿ ತೋರಿಸುತ್ತಾನೆ, ಅಂದರೆ ಒಬ್ಬರ ಸ್ವಂತ ಕರ್ತವ್ಯ. ಪ್ರತಿಯೊಬ್ಬ ವ್ಯಕ್ತಿಯು ಸಂದರ್ಭಗಳು, ಪ್ರತಿಭೆಗಳು ಮತ್ತು ಜವಾಬ್ದಾರಿಗಳ ಗುಂಪಿನಲ್ಲಿ ಜನಿಸುತ್ತಾನೆ. ಒಬ್ಬರ ಸ್ವಂತ ಕರ್ತವ್ಯವನ್ನು ನಿರ್ವಹಿಸುವುದು, ಅದು ಕಷ್ಟಕರವಾಗಿದ್ದರೂ ಅಥವಾ ಅಹಿತಕರವಾಗಿದ್ದರೂ ಸಹ, ಇನ್ನೊಬ್ಬರ ಪಾತ್ರವನ್ನು ಅನುಕರಿಸುವುದಕ್ಕಿಂತ ಉತ್ತಮವಾಗಿದೆ. ಅದು ಸುಲಭ ಅಥವಾ ಹೆಚ್ಚು ಆಕರ್ಷಕವಾಗಿ ತೋರಿದರೂ ಸಹ. ಆತ್ಮವು ಅವರ ಸ್ವಭಾವ ಮತ್ತು ಕರ್ತವ್ಯಗಳಿಗೆ ಸತ್ಯವಾಗಿ ಉಳಿದಾಗ ಮಾತ್ರ ವಿಕಸನಗೊಳ್ಳುತ್ತದೆ. ಜೀವನ ಚಕ್ರವನ್ನು ವಿವರಿಸಲು ಕೃಷ್ಣ ಚಕ್ರದ ಸಾದೃಶ್ಯವನ್ನು ಬಳಸುತ್ತಾನೆ. ಜಗತ್ತು ಪರಸ್ಪರ ಅವಲಂಬನೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಮಳೆಯು ತ್ಯಾಗದ ಮೂಲಕ ಬರುತ್ತದೆ. ತ್ಯಾಗವು ಕ್ರಿಯೆಯಿಂದ ಹುಟ್ಟುತ್ತದೆ ಮತ್ತು ಕ್ರಿಯೆಯು ಪವಿತ್ರ ನಿಯಮಗಳಿಂದ ಹುಟ್ಟುತ್ತದೆ. ಜನರು ತಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸುವುದನ್ನು ನಿಲ್ಲಿಸಿದಾಗ ನೈಸರ್ಗಿಕ ಕ್ರಮವು ಕುಸಿಯುತ್ತದೆ. ಇದು ದುಃಖ ಮತ್ತು ಅಸ್ವಸ್ಥತೆಗೆ ಕಾರಣವಾಗುತ್ತದೆ. ಆದ್ದರಿಂದ ಧರ್ಮಕ್ಕೆ ಅನುಗುಣವಾಗಿ ಕ್ರಿಯೆಯು ವೈಯಕ್ತಿಕ ಮತ್ತು ಸಾಮೂಹಿಕ ಯೋಗಕ್ಷೇಮಕ್ಕೆ ಅತ್ಯಗತ್ಯ. ಕೃಷ್ಣ ಪರಿಚಯಿಸುವ ಪ್ರಬಲ ವಿಷಯಗಳಲ್ಲಿ ಒಂದು ನಿರ್ಲಿಪ್ತತೆ. ಅವನು ಅರ್ಜುನನನ್ನು ಪೂರ್ಣ ಪ್ರಯತ್ನದಿಂದ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತಾನೆ, ಆದರೆ ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಆತಂಕವಿಲ್ಲದೆ. ಫಲಿತಾಂಶಕ್ಕೆ ಲಗತ್ತಿಸಲಾದ ವ್ಯಕ್ತಿಯು ಫಲಿತಾಂಶಗಳ ಗುಲಾಮನಾಗುತ್ತಾನೆ ಮತ್ತು ಇದು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸೃಷ್ಟಿಸುತ್ತದೆ. ಮತ್ತೊಂದೆಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವನು, ಆದರೆ ಆಂತರಿಕ ನಿರ್ಲಿಪ್ತತೆಯೊಂದಿಗೆ, ಮುಕ್ತ ಮತ್ತು ಶಾಂತನಾಗುತ್ತಾನೆ. ಈ ವ್ಯಕ್ತಿಯು ಜಗತ್ತಿನಲ್ಲಿ ವಾಸಿಸುತ್ತಾನೆ, ಕ್ರಿಯೆಗಳನ್ನು ಮಾಡುತ್ತಾನೆ, ಆದರೆ ಅದರ ಏರಿಳಿತಗಳಿಂದ ಪ್ರಭಾವಿತನಾಗುವುದಿಲ್ಲ.
ಕೃಷ್ಣನು ಅಂತಹ ವ್ಯಕ್ತಿಯನ್ನು ಕಮಲದ ಎಲೆಗೆ ಹೋಲಿಸುತ್ತಾನೆ. ನೀರಿನ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ, ಆದರೆ ಎಂದಿಗೂ ಒದ್ದೆಯಾಗುವುದಿಲ್ಲ. ಅದೇ ರೀತಿ ಒಬ್ಬ ಯೋಗಿಯು ಜೀವನದಲ್ಲಿ ಚಲಿಸುತ್ತಾನೆ, ಕರ್ತವ್ಯಗಳಲ್ಲಿ ತೊಡಗುತ್ತಾನೆ, ಆದರೆ ಪರಿಣಾಮಗಳಿಂದ ಎಂದಿಗೂ ಬದ್ಧನಾಗಿರುವುದಿಲ್ಲ. ಅಂತಹ ವ್ಯಕ್ತಿಯ ಮನಸ್ಸು ಸಮತೋಲನದಲ್ಲಿ ಉಳಿಯುತ್ತದೆ. ಗೆಲುವು ಅಥವಾ ಸೋಲು, ಸುಖ ಅಥವಾ ನೋವಿನಿಂದ ಪ್ರಭಾವಿತವಾಗುವುದಿಲ್ಲ. ಈ ಸಮತೋಲನವನ್ನು ಸಮಚಿತ್ತತೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಆಳವಾದ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಕೃಷ್ಣನು ಧ್ಯಾನ ಅಥವಾ ಧ್ಯಾನ ಯೋಗದ ಕಲ್ಪನೆಯನ್ನು ಸ್ವಯಂ ಸಾಕ್ಷಾತ್ಕಾರಕ್ಕೆ ಮತ್ತೊಂದು ಮಾರ್ಗವಾಗಿ ಪರಿಚಯಿಸುತ್ತಾನೆ. ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಗಮನವನ್ನು ಒಳಮುಖವಾಗಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ನಿಜವಾದ ಆತ್ಮವು ಪುಸ್ತಕಗಳು ಅಥವಾ ವಾದಗಳಲ್ಲಿ ಕಂಡುಬರುವುದಿಲ್ಲ, ಆದರೆ ಮೌನ ಮತ್ತು ನಿಶ್ಚಲತೆಯಲ್ಲಿ ಕಂಡುಬರುತ್ತದೆ. ಇಂದ್ರಿಯಗಳನ್ನು ಬಾಹ್ಯ ಗೊಂದಲಗಳಿಂದ ಹಿಂತೆಗೆದುಕೊಳ್ಳಿದಾಗ ಮತ್ತು ಮನಸ್ಸು ಆಂತರಿಕ ಆತ್ಮದ ಮೇಲೆ ಸ್ಥಿರವಾದಾಗ ಅನ್ವೇಷಕ ಕ್ರಮೇಣ ಆಳವಾದ ಶಾಂತಿ ಮತ್ತು ಸಂತೋಷದ ಸ್ಥಿತಿಗೆ ಎಚ್ಚರಗೊಳ್ಳುತ್ತಾನೆ. ಧ್ಯಾನಸ್ಥ ಮನಸ್ಸಿನ ಗುಣಗಳನ್ನು ಅವನು ವಿವರಿಸುತ್ತಾನೆ. ಅದು ಗಾಳಿಯಿಲ್ಲದ ಕೋಣೆಯಲ್ಲಿ ಜ್ವಾಲೆಯಂತೆ ಸ್ಥಿರವಾಗಿರುತ್ತದೆ. ಅದು ಶಾಂತವಾಗಿರುತ್ತದೆ, ಹಂಬಲಗಳಿಂದ ಮುಕ್ತವಾಗಿರುತ್ತದೆ ಮತ್ತು ಸ್ವಯಂ ಅರಿವಿನಲ್ಲಿ ಸ್ಥಾಪಿತವಾಗಿರುತ್ತದೆ. ಅಂತಹ ಮನಸ್ಸು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮತ್ತು ಎಲ್ಲ ಜೀವಿಗಳಲ್ಲಿ ದೈವಿಕ ಉಪಸ್ಥಿತಿಯನ್ನು ನೋಡುತ್ತದೆ. ಈ ಅನುಭವವು ಕೇವಲ ಬೌದ್ಧಿಕವಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯು ನೋಡುವ ಮತ್ತು ವರ್ತಿಸುವ ವಿಧಾನವನ್ನು ಬದಲಾಯಿಸುವ ಜೀವಂತ ಸಾಕ್ಷಾತ್ಕಾರವಾಗಿದೆ. ಈಗ ಹೆಚ್ಚು ಗ್ರಹಿಸುವವನಾದ ಅರ್ಜುನ ಈ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯ ಗುಣಗಳ ಬಗ್ಗೆ ಕೇಳುತ್ತಾನೆ. ಕೃಷ್ಣನು ಅಂತಹ ವ್ಯಕ್ತಿಯನ್ನು ಭಯ, ಕೋಪ ಮತ್ತು ಬಾಂಧವ್ಯದಿಂದ ಮುಕ್ತ ಎಂದು ವಿವರಿಸುತ್ತಾನೆ. ಅವರು ಬರುವ ಯಾವುದೇ ವಿಷಯಗಳಲ್ಲಿ ತೃಪ್ತರಾಗಿರುತ್ತಾರೆ, ಭೌತಿಕ ಆಸೆಗಳಿಂದ ಬೇರ್ಪಟ್ಟಿರುತ್ತಾರೆ ಮತ್ತು ಸ್ವಯಂನಲ್ಲಿ ಬೇರೂರಿರುತ್ತಾರೆ. ಅವರು ಸ್ವಾರ್ಥವಿಲ್ಲದೆ ವರ್ತಿಸುತ್ತಾರೆ ಮತ್ತು ಎಲ್ಲಾ ಜೀವಿಗಳನ್ನು ಕರುಣೆ ಮತ್ತು ನ್ಯಾಯಯುತವಾಗಿ ನಡೆಸಿಕೊಳ್ಳುತ್ತಾರೆ. ಮತ್ತೊಂದು ಪ್ರಮುಖ ಬೋಧನೆಯಲ್ಲಿ ಕೃಷ್ಣ ಕರ್ಮದ ನಿಯಮವನ್ನು ವಿವರಿಸುತ್ತಾನೆ. ಪ್ರತಿಯೊಂದು ಕ್ರಿಯೆಯೂ ಪರಿಣಾಮಗಳನ್ನು ಹೊಂದಿರುತ್ತದೆ ಮತ್ತು ಈ ಪರಿಣಾಮಗಳು ಭವಿಷ್ಯದ ಅನುಭವಗಳನ್ನು ರೂಪಿಸುತ್ತವೆ. ಒಳ್ಳೆಯ ಕ್ರಿಯೆಗಳು ಸಂತೋಷವನ್ನು ತರುತ್ತವೆ ಮತ್ತು ಹಾನಿಕಾರಕ ಕ್ರಿಯೆಗಳು ದುಃಖವನ್ನು ತರುತ್ತವೆ. ಆದಾಗ್ಯೂ ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಕ್ರಿಯೆಗಳನ್ನು ಮಾಡಿದಾಗ ಅವು ಬಂಧನವನ್ನು ಸೃಷ್ಟಿಸುವುದಿಲ್ಲ. ಇದು ಕರ್ಮಯೋಗದ ಸಾರ, ಅದರ ಗುಲಾಮರಾಗದೆ ಜಗತ್ತಿನಲ್ಲಿ ವರ್ತಿಸುವುದು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾವುದೇ ಪ್ರಯತ್ನವೂ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಕೃಷ್ಣ ಒತ್ತಿ ಹೇಳುತ್ತಾನೆ. ಸಣ್ಣದಾದರೂ ಸಹ ಪ್ರಾಮಾಣಿಕತೆಯಿಂದ ತೆಗೆದುಕೊಂಡ ಹೆಜ್ಜೆ ಪ್ರಗತಿಗೆ ಕಾರಣವಾಗುತ್ತದೆ. ಆತ್ಮವು ಹಿಂದಿನ ಪ್ರಯತ್ನಗಳ ಅನಿಸಿಕೆಗಳನ್ನು ಹೊಂದಿರುತ್ತದೆ ಮತ್ತು ಸಮಯ ಸರಿಯಾಗಿದ್ದಾಗ ಪ್ರಯಾಣ ಮುಂದುವರಿಯುತ್ತದೆ. ಒಬ್ಬ ವ್ಯಕ್ತಿಯು ಸಾಕ್ಷಾತ್ಕಾರವನ್ನು ತಲುಪಲು ಹಲವು ಜೀವಿತಾವಧಿಗಳನ್ನು ತೆಗೆದುಕೊಳ್ಳಬಹುದು, ಆದರೆ ಪ್ರತಿ ಜೀವನವೂ ಬೆಳವಣಿಗೆಗೆ ಸೇರಿಸುತ್ತದೆ. ಅಂತಿಮವಾಗಿ ಅನ್ವೇಷಕನು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಮತ್ತು ಪ್ರಯಾಣವನ್ನು ಪೂರ್ಣಗೊಳಿಸುವ ಕುಟುಂಬ ಅಥವಾ ಪರಿಸರದಲ್ಲಿ ಜನಿಸುತ್ತಾನೆ. ನಂತರ ಕೃಷ್ಣನು ಜೀವನದ ಸರ್ವೋಚ್ಚ ಗುರಿಯ ಬಗ್ಗೆ ಮಾತನಾಡುತ್ತಾನೆ, ದೈವಿಕತೆಯೊಂದಿಗೆ ಐಕ್ಯತೆಯನ್ನು ಪಡೆಯುವುದು. ಈ ಸ್ಥಿತಿಯನ್ನು ಮೋಕ್ಷ ಅಥವಾ ವಿಮೋಚನೆ ಎಂದು ಕರೆಯಲಾಗುತ್ತದೆ. ಇದು ಜನನ ಮತ್ತು ಮರಣದ ಚಕ್ರದ ಅಂತ್ಯ. ಆತ್ಮವು ಶಾಶ್ವತವಾಗಿದೆ ಮತ್ತು ಸ್ವಯಂ ಮತ್ತು ದೈವಿಕತೆಯು ಒಂದೇ ಎಂಬ ಅರಿವು ಇದು. ಈ ಜ್ಞಾನವು ಅಜ್ಞಾನವನ್ನು ನಾಶಪಡಿಸುತ್ತದೆ ಮತ್ತು ಅಚಲವಾದ ಶಾಂತಿಯನ್ನು ತರುತ್ತದೆ. ಈ ಸ್ಥಿತಿಯನ್ನು ತಲುಪಲು ಕೃಷ್ಣ ಹೇಳುವಂತೆ, ಒಬ್ಬರು ಅಹಂಕಾರವನ್ನು ತ್ಯಜಿಸಬೇಕು. ಅಹಂಕಾರವು ಭಯ,
ಹೆಮ್ಮೆ ಮತ್ತು ಗೊಂದಲವನ್ನು ಸೃಷ್ಟಿಸುವ ಪ್ರತ್ಯೇಕತೆಯ ಭಾವನೆಯಾಗಿದೆ. ಒಬ್ಬನು ತಾನು ಮಾಡುವವನು ಎಂಬ ಸುಳ್ಳು ಕಲ್ಪನೆಯನ್ನು ತ್ಯಜಿಸಿದಾಗ ಮತ್ತು ಎಲ್ಲಾ ಕ್ರಿಯೆಗಳ ಮೂಲವಾಗಿ ದೈವಿಕತೆಯನ್ನು ಸ್ವೀಕರಿಸಿದಾಗ ಮನಸ್ಸು ಮುಕ್ತವಾಗುತ್ತದೆ. ಶರಣಾಗತಿ ಎಂದರೆ ದೌರ್ಬಲ್ಯ ಎಂದಲ್ಲ. ಇದರರ್ಥ ದೈವಿಕ ಯೋಜನೆಯನ್ನು ನಂಬುವುದು ಮತ್ತು ದುರಹಂಕಾರ ಅಥವಾ ಹತಾಶೆಯಿಲ್ಲದೆ ಒಬ್ಬರ ಅತ್ಯುತ್ತಮವಾದದ್ದನ್ನು ಮಾಡುವುದು. ಕೃಷ್ಣನು ನಾಶವಾಗುವ ಮತ್ತು ಅವಿನಾಶಿಯಾದ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾನೆ. ದೇಹ, ಮನಸ್ಸು ಮತ್ತು ಇಂದ್ರಿಯಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಆದರೆ ಆತ್ಮ, ಅಂದರೆ ಅದರೊಳಗಿನ ಸಾರವು ಎಂದಿಗೂ ಬದಲಾಗುವುದಿಲ್ಲ. ಅದು ಸಮಯ ಮತ್ತು ಸ್ಥಳವನ್ನು ಮೀರಿದ್ದು. ಈ ಸತ್ಯವನ್ನು ಅರಿತುಕೊಳ್ಳುವುದರಿಂದ ವ್ಯಕ್ತಿಯನ್ನು ದುಃಖ ಮತ್ತು ಭಯದಿಂದ ಮುಕ್ತಗೊಳಿಸಲಾಗುತ್ತದೆ. ಈ ಜ್ಞಾನವು ಶಾಶ್ವತ ಸಂತೋಷದ ಕೀಲಿಯಾಗಿದೆ. ಅವರು ಬ್ರಹ್ಮ ಎಂಬ ಪರಮ ಸತ್ಯದ ಬಗ್ಗೆಯೂ ಮಾತನಾಡುತ್ತಾರೆ. ಅದು ಎಲ್ಲಾ ಸೃಷ್ಟಿಯ ಹಿಂದಿನ ಅಂತಿಮ ಸತ್ಯವಾಗಿದೆ. ಇದು ರೂಪ, ಲಿಂಗ ಅಥವಾ ಹೆಸರಿನಿಂದ ಸೀಮಿತವಾಗಿಲ್ಲ. ಅದು ಎಲ್ಲೆಡೆ, ಒಳಗೆ ಮತ್ತು ಮೀರಿ ಇದೆ. ಕೆಲವರು ಜ್ಞಾನದ ಮೂಲಕ ಈ ವಾಸ್ತವವನ್ನು ಹುಡುಕುತ್ತಾರೆ, ಇತರರು ಧ್ಯಾನದ ಮೂಲಕ, ಮತ್ತು ಇತರರು ಭಕ್ತಿಯ ಮೂಲಕ ಈ ವಾಸ್ತವವನ್ನು ಹುಡುಕುತ್ತಾರೆ. ಎಲ್ಲ ಮಾರ್ಗಗಳು ಪ್ರಾಮಾಣಿಕವಾಗಿದ್ದರೆ ಒಂದೇ ಗುರಿಗೆ ಕಾರಣವಾಗುತ್ತವೆ. ಎಲ್ಲ ಜೀವಿಗಳಲ್ಲಿ ದೈವಿಕತೆಯನ್ನು ನೋಡುವ ಮತ್ತು ನಿಸ್ವಾರ್ಥವಾಗಿ ಇತರರಿಗೆ ಸೇವೆ ಸಲ್ಲಿಸುವ ಯೋಗಿಯ ಬಗ್ಗೆ ಕೃಷ್ಣ ಮಾತನಾಡುತ್ತಾನೆ. ಅಂತಹ ವ್ಯಕ್ತಿ ನಿಜವಾದ ಭಕ್ತ, ಕೇವಲ ಆಚರಣೆಗಳನ್ನು ಅನುಸರಿಸುವ ಅಥವಾ ಚಿಹ್ನೆಗಳನ್ನು ಧರಿಸುವವನಲ್ಲ. ಭಕ್ತಿಯ ನಿಜವಾದ ಪರೀಕ್ಷೆ ನಮ್ರತೆ, ದಯೆ, ಕ್ಷಮೆ ಮತ್ತು ಸರಳತೆ. ಹಿಂದೆ ಒಬ್ಬ ವ್ಯಕ್ತಿಯು ದಾರಿ ತಪ್ಪಿದ್ದರೂ ಅವರು ಪ್ರಾಮಾಣಿಕತೆಯಿಂದ ತಿರುಗಿದರೆ ಅವರನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಎತ್ತಲಾಗುತ್ತದೆ ಎಂದು ಕೃಷ್ಣ ಅರ್ಜುನನಿಗೆ ಭರವಸೆ ನೀಡುತ್ತಾನೆ. ಸುಂದರ ಭರವಸೆಯ ಸಂದೇಶದಲ್ಲಿ ಕೃಷ್ಣನು ದೈವಿಕತೆಯನ್ನು ತಲುಪಲು ಯಾರೂ ತುಂಬಾ ಪಾಪಿಗಳಲ್ಲ ಅಥವಾ ತುಂಬಾ ಕೀಳುಮಟ್ಟದವರಲ್ಲ ಎಂದು ಹೇಳುತ್ತಾನೆ. ಜನನ, ಜಾತಿ, ಸಂಪತ್ತು ಅಥವಾ ಹಿಂದಿನ ತಪ್ಪುಗಳು ಮುಖ್ಯವಲ್ಲ. ಮುಖ್ಯವಾದುದು ನಂಬಿಕೆ, ಪ್ರಯತ್ನ ಮತ್ತು ಶರಣಾಗತಿ. ದೈವಿಕತೆಯು ಸಾಗರದಂತೆ, ಅದು ಎಲ್ಲಾ ನದಿಗಳನ್ನು, ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಸ್ವೀಕರಿಸುತ್ತದೆ ಮತ್ತು ಅವುಗಳನ್ನು ಶುದ್ಧೀಕರಿಸುತ್ತದೆ. ನಂತರ ಕೃಷ್ಣನು ಬ್ರಹ್ಮಾಂಡದ ರಚನೆ ಮತ್ತು ವಿವಿಧ ಜೀವಿಗಳ ಪಾತ್ರಗಳ ಬಗ್ಗೆ ಮಾತನಾಡುತ್ತಾನೆ. ಅವನು ನಂಬಿಕೆ, ಆಹಾರ, ಕ್ರಿಯೆ ಮತ್ತು ಜ್ಞಾನದ 3 ಪಟ್ಟು ವಿಭಜನೆಯನ್ನು ವಿವರಿಸುತ್ತಾನೆ. ಪ್ರತಿಯೊಂದು ಸತ್ವ, ರಜಸ್ ಮತ್ತು ತಮಸ್ಸಿನ ಗುಣಗಳಿಗೆ ಅನುಗುಣವಾಗಿರುತ್ತದೆ. ಉದಾಹರಣೆಗೆ, ಸಾತ್ವಿಕ ನಂಬಿಕೆಯು ಶಾಂತಿಗೆ ಕಾರಣವಾಗುತ್ತದೆ, ರಾಜಸಿಕವು ಬಯಕೆಗೆ ಕಾರಣವಾಗುತ್ತದೆ ಮತ್ತು ತಾಮಸಿಕವು ಭ್ರಮೆಗೆ ಕಾರಣವಾಗುತ್ತದೆ. ಸಾತ್ವಿಕ ಆಹಾರವು ಶುದ್ಧ ಮತ್ತು ಪೌಷ್ಟಿಕವಾಗಿದೆ, ಆದರೆ ತಾಮಸಿಕ ಆಹಾರವು ಹಳೆಯದು ಅಥವಾ ಹಾನಿಕಾರಕವಾಗಿದೆ. ಸ್ವಾರ್ಥ ಉದ್ದೇಶಗಳಿಲ್ಲದೆ ಭಕ್ತಿಯಿಂದ ಮತ್ತು ಧರ್ಮಕ್ಕೆ ಅನುಗುಣವಾಗಿ ಮಾಡುವ ಕ್ರಿಯೆಗಳು ಉತ್ತಮ ಕ್ರಿಯೆಗಳು ಎಂದು ಅವರು ಒತ್ತಿ ಹೇಳುತ್ತಾರೆ. ಹೆಮ್ಮೆ, ದುರಾಸೆ ಅಥವಾ ಇತರರಿಗೆ ಹಾನಿ ಮಾಡಲು ಮಾಡುವ ಕ್ರಿಯೆಗಳು ದುಃಖವನ್ನು ತರುತ್ತವೆ. ಕರ್ತವ್ಯಕ್ಕಾಗಿ ಪ್ರೀತಿ ಮತ್ತು ಕಾಳಜಿಯಿಂದ ಮಾಡುವ ಕ್ರಿಯೆಗಳು ಹೃದಯವನ್ನು ಶುದ್ಧೀಕರಿಸುತ್ತವೆ. ಕೃಷ್ಣನು ಆಂತರಿಕ ಶತ್ರು ಬಯಕೆಯ ಬಗ್ಗೆಯೂ ಮಾತನಾಡುತ್ತಾನೆ. ಆಸೆಯನ್ನು ನಿಯಂತ್ರಿಸಲಾಗದಿದ್ದಾಗ ಅದು ಕೋಪ, ದುರಾಸೆ ಮತ್ತು ಗೊಂದಲಕ್ಕೆ ಕಾರಣವಾಗುತ್ತದೆ. ಅದು ಮನಸ್ಸನ್ನು ಮೋಡ ಕವಿದು ಬುದ್ಧಿವಂತಿಕೆಯನ್ನು ನಾಶಪಡಿಸುತ್ತದೆ. ಆಸೆಯನ್ನು ಜಯಿಸುವ ಮಾರ್ಗವೆಂದರೆ ಸ್ವಯಂ ನಿಯಂತ್ರಣ, ತಿಳುವಳಿಕೆ ಮತ್ತು ಭಕ್ತಿ. ಒಬ್ಬ ವ್ಯಕ್ತಿಯು ಲೌಕಿಕ ಸುಖದಿಂದ ಆಧ್ಯಾತ್ಮಿಕ ಆನಂದದ ಕಡೆಗೆ ಗಮನವನ್ನು ಬದಲಾಯಿಸಿದಾಗ ಆಸೆ ಕ್ರಮೇಣ ತನ್ನ ಹಿಡಿತವನ್ನು ಕಳೆದುಕೊಳ್ಳುತ್ತದೆ. ಸಂವಾದವು ಮುಗಿಯುತ್ತಿದ್ದಂತೆ
ಕೃಷ್ಣನು ತನ್ನ ಅಂತಿಮ ಬೋಧನೆಯನ್ನು ನೀಡುತ್ತಾನೆ. ಅವನು ಅರ್ಜುನನಿಗೆ ಎಲ್ಲಾ ಅನುಮಾನಗಳು ಮತ್ತು ಭಯಗಳನ್ನು ತ್ಯಜಿಸಲು ಹೇಳುತ್ತಾನೆ. ದೈವಿಕತೆಗೆ ಸಂಪೂರ್ಣವಾಗಿ ಶರಣಾಗುವುದರಿಂದ ಎಲ್ಲಾ ಪಾಪಗಳು ಮತ್ತು ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಅವನು ಹೇಳುತ್ತಾನೆ. ತನ್ನನ್ನು ನೆನಪಿಸಿಕೊಳ್ಳುವ, ತನ್ನನ್ನು ಪ್ರೀತಿಸುವ ಮತ್ತು ಇತರರಿಗೆ ಸೇವೆ ಸಲ್ಲಿಸುವವರನ್ನು ಎಂದಿಗೂ ತ್ಯಜಿಸಲಾಗುವುದಿಲ್ಲ ಎಂದು ಕೃಷ್ಣ ಭರವಸೆ ನೀಡುತ್ತಾನೆ. ಅರ್ಜುನನಿಗೆ ಸಂದೇಶವನ್ನು ಆಳವಾಗಿ ಚಿಂತಿಸಲು ಮತ್ತು ನಂತರ ಮುಕ್ತ ಮನಸ್ಸಿನಿಂದ ತನ್ನ ಮಾರ್ಗವನ್ನು ಆರಿಸಿಕೊಳ್ಳಲು ಅವನು ಸಲಹೆ ನೀಡುತ್ತಾನೆ. ಅವನು ಬಲವಂತವಾಗಿಲ್ಲ, ಆದರೆ ಮಾರ್ಗದರ್ಶನ ಪಡೆದವನಲ್ಲ ಎಂದು ಅವನು ಅವನಿಗೆ ನೆನಪಿಸುತ್ತಾನೆ. ಆಯ್ಕೆಯು ಅರ್ಜುನನದು ಮತ್ತು ಅವನು ಅರಿವಿನೊಂದಿಗೆ ವರ್ತಿಸಬೇಕು. ಕೊನೆಗೆ ಅರ್ಜುನನು ಎದ್ದು ನಿಲ್ಲುತ್ತಾನೆ. ಅವನ ಕಣ್ಣುಗಳು ಸ್ಪಷ್ಟವಾಗಿವೆ, ಅವನ ಹೃದಯ ಬಲವಾಗಿದೆ ಮತ್ತು ಅವನ ಮನಸ್ಸು ಸ್ಥಿರವಾಗಿದೆ. ಅವನ ಭ್ರಮೆ ಹೋಗಿದೆ ಮತ್ತು ಅವನು ದೈವಿಕ ಇಚ್ಛೆಯ ಪ್ರಕಾರ ವರ್ತಿಸಲು ಸಿದ್ಧನಾಗಿದ್ದಾನೆ ಎಂದು ಅವನು ಹೇಳುತ್ತಾನೆ. ಮಹಾಭಾರತದ ನಿರೂಪಕ ಸಂಜಯನು ಈ ಕ್ಷಣವನ್ನು ಇಡೀ ಮಹಾಕಾವ್ಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಸ್ಫೂರ್ತಿದಾಯಕ ಎಂದು ವಿವರಿಸುವುದರೊಂದಿಗೆ ಸಂಭಾಷಣೆ ಕೊನೆಗೊಳ್ಳುತ್ತದೆ. ಭಗವದ್ಗೀತೆಯ ನಿರೂಪಣೆಯ ಭಾಗ 3. ಅರ್ಜುನನು ಈಗ ಜಾಗೃತನಾಗಿರುವುದರಿಂದ ಕೃಷ್ಣನು ಪ್ರಪಂಚದ ಮಧ್ಯದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ಅಗತ್ಯವಾದ ಪ್ರಾಯೋಗಿಕ ಸಾಧನಗಳನ್ನು ಆಳವಾಗಿ ಪರಿಶೀಲಿಸುತ್ತಾನೆ. ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಕ್ರಿಯೆ, ಭಕ್ತಿ ಮತ್ತು ಆಂತರಿಕ ಪರಿಶುದ್ಧತೆಯ ಮೂಲಕ ಜೀವಂತ ಬುದ್ಧಿವಂತಿಕೆಯಾಗಿ ಪರಿವರ್ತಿಸಬೇಕು ಎಂದು ಅವನು ಪುನರುಚ್ಚರಿಸುತ್ತಾನೆ. ಜಗತ್ತು ಕ್ಷೇತ್ರ ಎಂದು ಕರೆಯಲ್ಪಡುವ ಅನುಭವದ ಕ್ಷೇತ್ರವಾಗಿದೆ ಮತ್ತು ವೈಯಕ್ತಿಕ ಆತ್ಮವು ಕ್ಷೇತ್ರಜ್ಞ ಎಂದು ಕರೆಯಲ್ಪಡುವ ಈ ಕ್ಷೇತ್ರದ ಜ್ಞಾನಿಯಾಗಿದೆ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಗೊಂದಲದಿಂದ ಮೇಲೇರಲು ಪ್ರಮುಖವಾಗಿದೆ. ಎಲ್ಲ ಜೀವಿಗಳು ವಸ್ತು ಮತ್ತು ಆತ್ಮದ ಒಕ್ಕೂಟದಿಂದ ಹುಟ್ಟಿವೆ ಎಂದು ಕೃಷ್ಣ ವಿವರಿಸುತ್ತಾನೆ. ವಸ್ತು ಅಥವಾ ಪ್ರಕೃತಿಯ ಕ್ರಿಯಾತ್ಮಕ ಶಕ್ತಿಯಾಗಿದೆ, ಆದರೆ ಆತ್ಮ ಅಥವಾ ಪುರುಷ ಮೌನ ಸಾಕ್ಷಿಯಾಗಿದೆ. ಹೆಚ್ಚಿನ ಜನರು ಅಜ್ಞಾನದಲ್ಲಿ ವಾಸಿಸುತ್ತಾರೆ, ಬದಲಾಗುತ್ತಿರುವ ದೇಹ ಮತ್ತು ಮನಸ್ಸಿನೊಂದಿಗೆ ಗುರುತಿಸಿಕೊಳ್ಳುತ್ತಾರೆ, ಆದರೆ ಬುದ್ಧಿವಂತರು ನೋಡುತ್ತಾರೆ. ಬದಲಾವಣೆಗೆ ಮೀರಿದ ಶಾಶ್ವತ ಆತ್ಮ. ಇಂದ್ರಿಯಗಳು ಜಗತ್ತಿನೊಂದಿಗೆ ಸಂಪರ್ಕದಿಂದ ಉಂಟಾಗುತ್ತವೆ ಎಂದು ಅವರಿಗೆ ತಿಳಿದಿದೆ ಮತ್ತು ಅವರು ಎರಡಕ್ಕೂ ಅಂಟಿಕೊಳ್ಳುವುದಿಲ್ಲ. ನಂತರ ಅವರು ಗುಣಗಳನ್ನು ವಿವರಿಸುತ್ತಾರೆ. ಪ್ರಕೃತಿಯ 3 ಗುಣಗಳು ಸತ್ವ, ರಜಸ್ ಮತ್ತು ತಮಸ್. ಈ ಗುಣಗಳು ಆತ್ಮವನ್ನು ಜನನ ಮತ್ತು ಮರಣದ ಚಕ್ರಕ್ಕೆ ಬಂಧಿಸುತ್ತವೆ. ಸತ್ವವೆಂದರೆ ಶುದ್ಧತೆ ಮತ್ತು ಬುದ್ಧಿವಂತಿಕೆ. ಇದು ಸಾಮರಸ್ಯ, ಸ್ಪಷ್ಟತೆ ಮತ್ತು ಸಂತೋಷವನ್ನು ತರುತ್ತದೆ. ರಜಸ್ ಎಂದರೆ ಉತ್ಸಾಹ ಮತ್ತು ಚಡಪಡಿಕೆ. ಇದು ಆಸೆ, ಮಹತ್ವಾಕಾಂಕ್ಷೆ ಮತ್ತು ನಿರಂತರ ಚಟುವಟಿಕೆಯನ್ನು ಉಂಟುಮಾಡುತ್ತದೆ. ತಮಸ್ಸು ಎಂದರೆ ಅಜ್ಞಾನ ಮತ್ತು ಜಡತ್ವ. ಇದು ಸೋಮಾರಿತನ, ಗೊಂದಲ ಮತ್ತು ಭ್ರಮೆಗೆ ಕಾರಣವಾಗುತ್ತದೆ. ಒಬ್ಬ ಆಧ್ಯಾತ್ಮಿಕ ಅನ್ವೇಷಕ ಕ್ರಮೇಣ ತಮಸ್ಸಿನಿಂದ ರಜಸ್ಸಿಗೆ ಮತ್ತು ರಜಸ್ಸಿನಿಂದ ಸತ್ವಕ್ಕೆ ಏರಬೇಕು ಮತ್ತು ಅಂತಿಮವಾಗಿ ಈ 3 ಮೀರಿ ಮುಕ್ತಿಯನ್ನು ಪಡೆಯಬೇಕು. ಗುಣಗಳಿಂದ ಬಂಧಿತನಾದವನು ಹೆಮ್ಮೆ ಅಥವಾ ಭಯದಿಂದ ವರ್ತಿಸಬಹುದು, ಆದರೆ ಮುಕ್ತನಾದ ಆತ್ಮವು ಅಸ್ಪೃಶ್ಯವಾಗಿರುತ್ತದೆ. ಅಂತಹ ಆತ್ಮವು ಯಶಸ್ಸಿನಿಂದ ಉತ್ಸುಕನಾಗುವುದಿಲ್ಲ ಅಥವಾ ವೈಫಲ್ಯದಿಂದ ತೊಂದರೆಗೊಳಗಾಗುವುದಿಲ್ಲ. ಅವು ಆಕಾಶದಂತೆ ಹಾದುಹೋಗುವ ಮೋಡಗಳಿಂದ ವಿಶಾಲ ಮತ್ತು ಪ್ರಭಾವಿತವಾಗುವುದಿಲ್ಲ. ಈ ಆಂತರಿಕ ಸ್ವಾತಂತ್ರ್ಯವು ಸ್ವಯಂ ಜ್ಞಾನ ಮತ್ತು ಭಕ್ತಿಯ ಫಲವಾಗಿದೆ. ಕೃಷ್ಣನು ವಿವೇಚನೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಎಲ್ಲ ಜ್ಞಾನವೂ ಸಹಾಯಕವಾಗುವುದಿಲ್ಲ. ಕೆಲವು ಜ್ಞಾನವು ಅಹಂಕಾರವನ್ನು ಹಿಗ್ಗಿಸುತ್ತದೆ, ಆದರೆ ನಿಜವಾದ ಜ್ಞಾನವು ಅದನ್ನು ವಿನಮ್ರಗೊಳಿಸುತ್ತದೆ.
ನಿಜವಾದ ಜ್ಞಾನವು ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡುತ್ತದೆ ಮತ್ತು ಎಲ್ಲಾ ಜೀವಗಳನ್ನು ಗೌರವಿಸುತ್ತದೆ. ಅದೇ ರೀತಿ ಎಲ್ಲಾ ಕ್ರಿಯೆಗಳು ಉದಾತ್ತವಲ್ಲ. ಕೆಲವು ದುರಾಸೆ ಅಥವಾ ಪ್ರದರ್ಶನದಿಂದ ನಡೆಸಲ್ಪಡುತ್ತವೆ. ಆದರೆ ಇತರವುಗಳನ್ನು ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಸದ್ದಿಲ್ಲದೆ ಮಾಡಲಾಗುತ್ತದೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಹೃದಯವನ್ನು ಉನ್ನತೀಕರಿಸುವ ಮತ್ತು ಶುದ್ಧೀಕರಿಸುವ ಕ್ರಿಯೆಗಳನ್ನು ಆರಿಸಿಕೊಳ್ಳುತ್ತಾನೆ. ಅವರು ಸ್ವಭಾವದ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾರೆ. ಒಬ್ಬರ ನೈಸರ್ಗಿಕ ಒಲವು ಅಥವಾ ಆಂತರಿಕ ಸ್ವಭಾವ. ಪ್ರತಿಯೊಬ್ಬ ವ್ಯಕ್ತಿಯೂ ಕೆಲವು ಪ್ರವೃತ್ತಿಗಳು ಮತ್ತು ಸಾಮರ್ಥ್ಯಗಳೊಂದಿಗೆ ಜನಿಸುತ್ತಾನೆ. ಇವುಗಳನ್ನು ನಿಗ್ರಹಿಸಬಾರದು, ಆದರೆ ಇತರರ ಮತ್ತು ದೈವಿಕ ಸೇವೆಯಲ್ಲಿ ಬಳಸಬೇಕು. ಒಬ್ಬರು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡಿದಾಗ ಸಂತೋಷ ಮತ್ತು ತೃಪ್ತಿ ಇರುತ್ತದೆ. ಒಬ್ಬರು ಇತರರನ್ನು ಅನುಕರಿಸಲು ಅಥವಾ ಸ್ವಾರ್ಥಿ ಗುರಿಗಳನ್ನು ಅನುಸರಿಸಲು ಪ್ರಯತ್ನಿಸಿದಾಗ ಹತಾಶೆ ಮತ್ತು ಗೊಂದಲ ಇರುತ್ತದೆ. ಕೃಷ್ಣನು ತ್ಯಾಗದ ಸ್ವರೂಪದ ಬಗ್ಗೆಯೂ ಕಲಿಸುತ್ತಾನೆ. ನಿಜವಾದ ತ್ಯಾಗವೆಂದರೆ ಜಗತ್ತನ್ನು ತ್ಯಜಿಸುವುದು ಅಥವಾ ಜವಾಬ್ದಾರಿಗಳಿಂದ ಓಡಿಹೋಗುವುದರ ಬಗ್ಗೆ ಅಲ್ಲ. ಇದು ಸಕ್ರಿಯವಾಗಿದ್ದಾಗ ಬಾಂಧವ್ಯ ಮತ್ತು ಅಹಂಕಾರವನ್ನು ತ್ಯಜಿಸುವುದರ ಬಗ್ಗೆ. ತ್ಯಾಗಿ ಎಂದರೆ ಜಗತ್ತಿನಲ್ಲಿ ವಾಸಿಸುವ, ತಮ್ಮ ಕರ್ತವ್ಯವನ್ನು ಮಾಡುವ, ಆದರೆ ಆಂತರಿಕವಾಗಿ ಮುಕ್ತನಾಗಿರುವವನು. ಆಂತರಿಕ ಬೇರ್ಪಡುವಿಕೆ ಇಲ್ಲದೆ ಬಾಹ್ಯ ತ್ಯಾಗವು ಬೂಟಾಟಿಕೆಗೆ ಕಾರಣವಾಗುತ್ತದೆ. ಆಂತರಿಕ ನಿರ್ಲಿಪ್ತತೆ ಬಾಹ್ಯ ಕ್ರಿಯೆಯೊಂದಿಗೆ ಸಹ ಶಾಂತಿಗೆ ಕಾರಣವಾಗುತ್ತದೆ. ಪ್ರೀತಿ, ಸತ್ಯ ಮತ್ತು ಸೇವೆಯೊಂದಿಗೆ ಬದುಕುವವರೊಂದಿಗೆ ದೈವಿಕತೆ ಯಾವಾಗಲೂ ಇರುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಭರವಸೆ ನೀಡುತ್ತಾನೆ. ಸಾವಿನ ಸಮಯದಲ್ಲಿ ದೈವಿಕತೆಯನ್ನು ಸ್ಮರಿಸುವುದು ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿ ಉತ್ತಮ ಪುನರ್ಜನ್ಮಕ್ಕೆ ಅಥವಾ ಮುಕ್ತಿಗೆ ಕಾರಣವಾಗುತ್ತದೆ ಎಂದು ಅವನು ಹೇಳುತ್ತಾನೆ. ಆದ್ದರಿಂದ ಜೀವನದುದ್ದಕ್ಕೂ ದೈವಿಕ ಸ್ಮರಣೆಯನ್ನು ಬೆಳೆಸುವುದು ಅತ್ಯಗತ್ಯ. ತಿನ್ನುವುದು, ಕೆಲಸ ಮಾಡುವುದು ಅಥವಾ ಮಾತನಾಡುವುದು, ಏನೇ ಮಾಡಿದರೂ ಅದನ್ನು ಅರ್ಪಣೆಯಾಗಿ ಮಾಡಬೇಕು. ಇದು ಸಾಮಾನ್ಯ ಜೀವನವನ್ನು ಪವಿತ್ರ ಮಾರ್ಗವಾಗಿ ಪರಿವರ್ತಿಸುತ್ತದೆ. ಜಗತ್ತಿನಲ್ಲಿ ದೈವಿಕತೆಯು ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ಅವನು ವಿವರಿಸುತ್ತಾನೆ. ಪರಮಾತ್ಮನು ನಿರಾಕಾರನಾಗಿದ್ದರು ಮತ್ತು ಹೆಸರಿಗೆ ಮೀರಿದ್ದಾಗಿದ್ದರು. ಅದು ಮಾನವೀಯತೆಯನ್ನು ಮಾರ್ಗದರ್ಶನ ಮಾಡಲು ಮತ್ತು ಉನ್ನತೀಕರಿಸಲು ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ಸದಾಚಾರದಲ್ಲಿ ಅವನತಿ ಮತ್ತು ದುಷ್ಟತನ ಹೆಚ್ಚಾದಾಗಲೆಲ್ಲ ಸಮತೋಲನವನ್ನು ಪುನಃಸ್ಥಾಪಿಸಲು ದೈವಿಕತೆಯು ಜನ್ಮ ತೆಗೆದುಕೊಳ್ಳುತ್ತದೆ. ಈ ಅವತಾರಗಳು ಅಥವಾ ಅವತಾರಗಳು ಸತ್ಯದ ಜ್ಞಾಪನೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯಲು ಜನರನ್ನು ಪ್ರೇರೇಪಿಸುತ್ತವೆ. ರಾಮ, ಕೃಷ್ಣ ಮತ್ತು ಇತರರು ಅಂತಹ ದೈವಿಕ ರೂಪಗಳು. ಕೃಷ್ಣನು ತನ್ನ ಸಾರ್ವತ್ರಿಕ ರೂಪವನ್ನು ಸಹ ವಿವರಿಸುತ್ತಾನೆ. ಆಳವಾದ ದೃಷ್ಟಿಯಲ್ಲಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ವೀಕ್ಷಿಸಲು ದೈವಿಕ ದೃಷ್ಟಿಯನ್ನು ನೀಡುತ್ತಾನೆ. ಅದು ಎಲ್ಲಾ ಲೋಕಗಳು, ದೇವರುಗಳು, ಜೀವಿಗಳು ಮತ್ತು ಸಮಯಗಳನ್ನು ಒಳಗೊಂಡಿರುವಷ್ಟು ವಿಶಾಲ ಮತ್ತು ಬೆರಗುಗೊಳಿಸುವ ರೂಪ. ಕೃಷ್ಣನಲ್ಲಿ ಸೃಷ್ಟಿ ಮತ್ತು ವಿನಾಶ ಏಕಕಾಲದಲ್ಲಿ ನಡೆಯುತ್ತಿರುವುದನ್ನು ಅರ್ಜುನ ನೋಡುತ್ತಾನೆ. ಅನಂತ ತೋಳುಗಳು, ಮುಖಗಳು ಮತ್ತು ರೂಪಗಳು ಶಕ್ತಿಯಿಂದ ಹೊರಹೊಮ್ಮುವುದನ್ನು ಅವನು ನೋಡುತ್ತಾನೆ. ಈ ದರ್ಶನವು ಅವನನ್ನು ಸಂಪೂರ್ಣವಾಗಿ ವಿನಮ್ರಗೊಳಿಸುತ್ತದೆ ಮತ್ತು ಅವನು ದೈವಿಕತೆಯ ಗಾಂಭೀರ್ಯ ಮತ್ತು ನಿಗೂಢತೆಯಿಂದ ತುಂಬಿ ಭಕ್ತಿಯಿಂದ ನಮಸ್ಕರಿಸುತ್ತಾನೆ. ಈ ಭವ್ಯ ದರ್ಶನದ ನಂತರ ಕೃಷ್ಣನು ತನ್ನ ಮಾನವ ರೂಪವನ್ನು ಪುನರಾರಂಭಿಸಿ ಭಕ್ತಿಯು ಸರಳ ಮತ್ತು ಅತ್ಯಂತ ಶಕ್ತಿಶಾಲಿ ಮಾರ್ಗ ಎಂದು ಅರ್ಜುನನಿಗೆ ನಿಧಾನವಾಗಿ ಹೇಳುತ್ತಾನೆ. ಒಬ್ಬ ವ್ಯಕ್ತಿಗೆ ಜ್ಞಾನ ಅಥವಾ ಶಿಸ್ತಿನ ಕೊರತೆಯಿದ್ದರೂ ಅವರು ಪೂರ್ಣ ಹೃದಯದಿಂದ ದೈವಿಕತೆಯನ್ನು ಪ್ರೀತಿಸಿದರೆ ಅವರು ಖಂಡಿತವಾಗಿಯೂ ಗುರಿಯನ್ನು ತಲುಪುತ್ತಾರೆ ಎಂದು ಅವನು ಹೇಳುತ್ತಾನೆ. ನಂಬಿಕೆ, ನಮ್ರತೆ,
ಪ್ರಾಮಾಣಿಕತೆ ಮತ್ತು ನಿಯಮಿತ ಸ್ಮರಣೆ ನಿಜವಾದ ಭಕ್ತನ ಗುರುತುಗಳು. ಕರ್ತ ಮತ್ತು ಸಾಕ್ಷಿಯ ನಡುವಿನ ವ್ಯತ್ಯಾಸವನ್ನು ಕೃಷ್ಣ ಸ್ಪಷ್ಟಪಡಿಸುತ್ತಾನೆ. ದೇಹವು ಕಾರ್ಯನಿರ್ವಹಿಸುತ್ತದೆ, ಇಂದ್ರಿಯಗಳು ಗ್ರಹಿಸುತ್ತವೆ ಮತ್ತು ಮನಸ್ಸು ಯೋಚಿಸುತ್ತದೆ. ಆದರೆ ನಿಜವಾದ ಆತ್ಮವು ಮೌನ ವೀಕ್ಷಕನಾಗಿ ಉಳಿಯುತ್ತದೆ. ಅಹಂಕಾರವು ಕ್ರೆಡಿಟ್ ಅಥವಾ ದೂಷಣೆಯನ್ನು ಪಡೆಯುತ್ತದೆ, ಆದರೆ ಸ್ವಯಂ ಎರಡನ್ನೂ ಮೀರಿದೆ. ಒಬ್ಬರು ಇದನ್ನು ಅರಿತುಕೊಂಡಾಗ ಅವರು ಇನ್ನು ಮುಂದೆ ಹೊಗಳಿಕೆ ಅಥವಾ ದೂಷಣೆ, ಲಾಭ ಅಥವಾ ನಷ್ಟದಿಂದ ಪ್ರಭಾವಿತರಾಗುವುದಿಲ್ಲ. ಅವರು ಹಂಸದಂತೆ ಬದುಕುತ್ತಾರೆ, ಪ್ರಶಾಂತ ಮತ್ತು ಆಕರ್ಷಕ, ಪ್ರಪಂಚದ ಕೆಸರಿನಿಂದ ಮುಟ್ಟಲ್ಪಡುವುದಿಲ್ಲ. ಅರ್ಜುನನು ಆಳವಾಗಿ ಕೇಳುತ್ತಿದ್ದಂತೆ ಕೃಷ್ಣನು ತನ್ನ ಬೋಧನೆಗಳನ್ನು ಸಂಕ್ಷಿಪ್ತಗೊಳಿಸುತ್ತಾನೆ. ಹೇಳಿರುವುದನ್ನು ಈಗ ಚಿಂತಿಸಬೇಕು ಎಂದು ಅವರು ಹೇಳುತ್ತಾರೆ. ಅಂತಿಮ ಬೋಧನೆ ಸರಳವಾಗಿದೆ. ಎಲ್ಲಾ ಸುಳ್ಳು ಗುರುತುಗಳನ್ನು ತ್ಯಜಿಸಿ ಮತ್ತು ದೈವಿಕತೆಗೆ ಶರಣಾಗು. ಹಾಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ಹಾನಿಗಳಿಂದ ರಕ್ಷಿಸಲ್ಪಡುತ್ತಾನೆ ಮತ್ತು ಸ್ವಾತಂತ್ರ್ಯದ ಕಡೆಗೆ ಮಾರ್ಗದರ್ಶನ ಪಡೆಯುತ್ತಾನೆ. ಅರ್ಜುನನು ಪದಗಳನ್ನು ಮೀರಿ ಚಲಿಸುತ್ತಾನೆ. ಅವನ ಅನುಮಾನಗಳು ಹೋಗಿವೆ ಮತ್ತು ಅವನು ಈಗ ಶುದ್ಧ ಹೃದಯ ಮತ್ತು ಸ್ಥಿರ ಮನಸ್ಸಿನೊಂದಿಗೆ ಯೋಧನಾಗಿ ವರ್ತಿಸುತ್ತಾನೆ ಎಂದು ಅವನು ಹೇಳುತ್ತಾನೆ. ಮಹಾಭಾರತದ ನಿರೂಪಕ ಸಂಜಯ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯನ್ನು ಹೊಗಳುವ ಮೂಲಕ ಮುಕ್ತಾಯಗೊಳಿಸುತ್ತಾನೆ. ಈ ಮಾತುಗಳನ್ನು ಕೇಳುವುದು ಜ್ಞಾನದ ಅಮೃತವನ್ನು ಕುಡಿದಂತೆ ಎಂದು ಅವರು ಹೇಳುತ್ತಾರೆ. ಕೃಷ್ಣನು ಎಲ್ಲಿದ್ದರೂ ಶ್ರದ್ಧೆ ಮತ್ತು ಧೈರ್ಯಶಾಲಿ ಅರ್ಜುನನೊಂದಿಗೆ ಗೆಲುವು ಸಾಮಸ್ಯ ಇರುತ್ತದೆ ಎಂದು ಅವರು ಘೋಷಿಸುತ್ತಾರೆ. ಮತ್ತು ಸದಾಚಾರ. ಭಗವದ್ಗೀತೆ ಭಾಗ 4. ಗೀತೆಯು ಅಂತ್ಯಗೊಳ್ಳುತ್ತಿದ್ದಂತೆ ಕೊನೆಯ ಶ್ಲೋಕಗಳು ಆಳವಾದ ಭರವಸೆ ಮತ್ತು ಸ್ಪಷ್ಟತೆಯನ್ನು ನೀಡುತ್ತವೆ. ಕೃಷ್ಣನು ಜ್ಞಾನದ ಮಾರ್ಗವಾದ ಸಾಂಖ್ಯದ ಬುದ್ಧಿವಂತಿಕೆಯನ್ನು ಮತ್ತು ನಿಸ್ವಾರ್ಥ ಕ್ರಿಯೆಯ ಯೋಗವಾದ ಕರ್ಮಯೋಗದ ಮಾರ್ಗವನ್ನು ಹಂಚಿಕೊಂಡಿದ್ದಾನೆ. ಅವರು ಭಕ್ತಿಯ ಮಾರ್ಗವಾದ ಭಕ್ತಿಯೋಗವನ್ನು ವಿವರಿಸಿದ್ದಾರೆ ಮತ್ತು ಮನಸ್ಸು ಮತ್ತು ಧ್ಯಾನದ ಶಿಸ್ತು ರಾಜಯೋಗವನ್ನು ಸಹ ಸ್ಪರ್ಶಿಸಿದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎಲ್ಲಾ ಮಾರ್ಗಗಳು ಆತ್ಮದಲ್ಲಿ ಒಂದಾಗಿವೆ ಎಂದು ಅವರು ಒತ್ತಿ ಹೇಳುತ್ತಾರೆ. ಅವು ಒಂದೇ ಸತ್ಯವನ್ನು ತಲುಪಲು ವಿಭಿನ್ನ ಮಾರ್ಗಗಳಾಗಿವೆ, ವಿಭಿನ್ನ ರೀತಿಯ ಅನ್ವೇಷಕರಿಗೆ ಸೂಕ್ತವಾಗಿದೆ. ಭಕ್ತಿಯಲ್ಲಿ ಹೃದಯ ಸ್ಥಿರವಾಗಿದ್ದರೆ ಅತ್ಯಂತ ಪಾಪಿ ಕೂಡ ಸಂತನಾಗಬಹುದು ಎಂದು ಕೃಷ್ಣ ಹೇಳುತ್ತಾನೆ. ಇತರರನ್ನು ಅವರ ಭೂತಕಾಲದಿಂದ ನಿರ್ಣಯಿಸಬಾರದು, ಆದರೆ ದೈವಿಕ ಪ್ರೀತಿಯ ಪರಿವರ್ತಕ ಶಕ್ತಿಯನ್ನು ಗುರುತಿಸಬೇಕೆಂದು ಅವನು ಅರ್ಜುನನನ್ನು ಒತ್ತಾಯಿಸುತ್ತಾನೆ. ಗೀತೆಯು ವಿದ್ವಾಂಸರು ಅಥವಾ ಋಷಿಗಳಿಗೆ ಮಾತ್ರವಲ್ಲ, ಇದು ಪ್ರಾಮಾಣಿಕ ಹೃದಯ ಹೊಂದಿರುವ ಯಾರಿಗಾದರೂ. ಸರಿಯಾದ ದಿಕ್ಕಿನಲ್ಲಿ ಸಣ್ಣ ಹೆಜ್ಜೆಗಳನ್ನು ಇಟ್ಟರೂ ಯಾವುದೇ ನಷ್ಟವಿಲ್ಲ. ಪ್ರತಿಯೊಂದು ಒಳ್ಳೆಯ ಪ್ರಯತ್ನವು ಈ ಜೀವನದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಆಶೀರ್ವಾದಗಳನ್ನು ತರುತ್ತದೆ. ಕೃಷ್ಣನು ಅರ್ಜುನನನ್ನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡಲು ಪ್ರೋತ್ಸಾಹಿಸುತ್ತಾನೆ. ಬುದ್ಧಿವಂತ ವಿದ್ವಾಂಸ, ಹಸು, ಆನೆ, ನಾಯಿ ಅಥವಾ ಬಹಿಷ್ಕೃತ, ದೈವಿಕತೆಯು ಎಲ್ಲರಲ್ಲೂ ಸಮಾನವಾಗಿ ಹೊಳೆಯುತ್ತದೆ. ಈ ಸಮಾನತೆಯ ದೃಷ್ಟಿಕೋನವು ಬೌದ್ಧಿಕವಲ್ಲ, ಆದರೆ ಆಧ್ಯಾತ್ಮಿಕವಾಗಿದೆ. ಇದು ಆಂತರಿಕ ಸಾಕ್ಷಾತ್ಕಾರದಿಂದ ಬರುತ್ತದೆ. ಇದನ್ನು ನೋಡುವವನು ಬಾಹ್ಯ ಸಂದರ್ಭಗಳಿಂದ ಎಂದಿಗೂ ಅಲುಗಾಡುವುದಿಲ್ಲ. ಅವರ ಸಂತೋಷವು ಆಸ್ತಿ ಅಥವಾ ಸಾಧನೆಗಳ ಮೇಲೆ ಅವಲಂಬಿತವಾಗಿಲ್ಲ, ಆದರೆ ಆತ್ಮದಿಂದ ಹರಿಯುತ್ತದೆ. ಕೃಷ್ಣನು ತನ್ನ ಅಂತಿಮ ಸಂದೇಶದಲ್ಲಿ ದೈವಿಕತೆಗೆ ಶರಣಾಗುವುದು ಅತ್ಯುನ್ನತ ಮಾರ್ಗ ಎಂದು ಹೇಳುತ್ತಾನೆ. ಶರಣಾಗುವುದು ಎಂದರೆ ಪ್ರಯತ್ನವನ್ನು ತ್ಯಜಿಸುವುದು ಅಥವಾ ಜೀವನದಿಂದ ತಪ್ಪಿಸಿಕೊಳ್ಳುವುದು ಎಂದಲ್ಲ. ಇದರರ್ಥ ಕ್ರಿಯೆಯ ಫಲಿತಾಂಶಗಳು, ಅಹಂಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹೊರೆಯನ್ನು ಉನ್ನತ ಬುದ್ಧಿವಂತಿಕೆಗೆ ನೀಡುವುದು.
ಈ ಶರಣಾಗತಿ ಆಂತರಿಕ ಸ್ವಾತಂತ್ರ್ಯವನ್ನು ತರುತ್ತದೆ. ಇದು ಆತಂಕ, ಭಯ ಮತ್ತು ಹೆಮ್ಮೆಯನ್ನು ತೆಗೆದುಹಾಕುತ್ತದೆ. ಶರಣಾದವನು ದೈವಿಕ ಇಚ್ಛೆಯ ಸಾಧನವಾಗುತ್ತಾನೆ ಮತ್ತು ಹೊರಗೆ ಏನೇ ನಡೆದರೂ ಶಾಂತಿಯಿಂದ ಬದುಕುತ್ತಾನೆ. ಅರ್ಜುನನು ಈಗ ಸಂಪೂರ್ಣವಾಗಿ ರೂಪಾಂತರಗೊಂಡಂತೆ ಭಾವಿಸುತ್ತಾನೆ. ಆರಂಭದಲ್ಲಿ ಅವನನ್ನು ತೊಂದರೆಗೊಳಿಸಿದ ಗೊಂದಲ ಮಾಯವಾಗಿದೆ. ಅವನ ಹೃದಯ ಶಾಂತವಾಗಿದೆ, ಅವನ ಕರ್ತವ್ಯ ಸ್ಪಷ್ಟವಾಗಿದೆ ಮತ್ತು ಅವನ ಮನಸ್ಸು ದೃಢವಾಗಿದೆ. ಅವನು ಇನ್ನು ಮುಂದೆ ಯುದ್ಧದ ಫಲಿತಾಂಶಕ್ಕೆ ಲಗತ್ತಿಸಿಲ್ಲ, ಆದರೆ ಸರಿಯಾದದ್ದನ್ನು ಮಾಡುವುದರ ಮೇಲೆ ಮಾತ್ರ ಗಮನಹರಿಸುತ್ತಾನೆ. ಅವನು ಕೃಷ್ಣನಿಗೆ ಕೈಮುಗಿದು ನಮಸ್ಕರಿಸಿ ತನ್ನ ಎಲ್ಲ ಅನುಮಾನಗಳು ದೂರವಾಗಿವೆ ಮತ್ತು ದೈವಿಕ ಸೂಚನೆಯ ಪ್ರಕಾರ ತಾನು ನಡೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅರ್ಜುನನಲ್ಲಿ ಈ ಪ್ರಬಲ ಬದಲಾವಣೆಯು ಗೀತೆಯ ನಿಜವಾದ ವಿಜಯವಾಗಿದೆ. ಇದು ಆಯುಧಗಳೊಂದಿಗೆ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ ಅಲ್ಲ, ಆದರೆ ಅಜ್ಞಾನ, ಭಯ ಮತ್ತು ಅಹಂಕಾರದ ವಿರುದ್ಧದ ಆಂತರಿಕ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ. ನಿಜವಾದ ಯಶಸ್ಸು ಕೇವಲ ಬಾಹ್ಯ ಸಾಧನೆಯಲ್ಲಿ ಅಲ್ಲ, ಸ್ವಯಂ ನಿಯಂತ್ರಣದಲ್ಲಿದೆ ಎಂದು ಗೀತೆ ಕಲಿಸುತ್ತದೆ. ಗೊಂದಲವನ್ನು ಮೀರಿ ಸ್ಪಷ್ಟತೆಯನ್ನು ಕಂಡುಕೊಳ್ಳುವ ಮೂಲಕ ಅರ್ಜುನನು ನಿಜವಾದ ಯೋಧನಾಗುತ್ತಾನೆ, ಹೊರಗೆ ಬಲಶಾಲಿ ಮತ್ತು ಒಳಗೆ ಪ್ರಶಾಂತ. ರಾಜ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ಹೇಳುವ ಸಂಜಯ ತಾನು ಕಂಡದ್ದರ ಪವಿತ್ರತೆಯನ್ನು ಪ್ರತಿಬಿಂಬಿಸುತ್ತಾನೆ. ಈ ದೈವಿಕ ಸಂಭಾಷಣೆಯನ್ನು ನೆನಪಿಸಿಕೊಳ್ಳುವುದರಿಂದ ಅವನಿಗೆ ಆಶ್ಚರ್ಯ ಮತ್ತು ಸಂತೋಷ ತುಂಬುತ್ತದೆ ಎಂದು ಅವನು ಹೇಳುತ್ತಾನೆ. ಕೃಷ್ಣನನ್ನು ಬುದ್ಧಿವಂತಿಕೆ ಮತ್ತು ಕರುಣೆಯ ಸಾಕಾರ ರೂಪವೆಂದು ಮತ್ತು ಅರ್ಜುನನನ್ನು ಎಲ್ಲರಿಗೂ ಮಾದರಿಯಾಗಿರುವ ಭಕ್ತ ಅನ್ವೇಷಕನಾಗಿ ಹೊಗಳುತ್ತಾನೆ. ಭಗವದ್ಗೀತೆಯು ಸುಂದರವಾದ ಭರವಸೆಯೊಂದಿಗೆ ಕೊನೆಗೊಳ್ಳುತ್ತದೆ. ಕೃಷ್ಣನು ಎಲ್ಲಿದ್ದರೂ ನೀತಿವಂತ ಕ್ರಿಯೆಯ ಸಂಕೇತವಾದ ಅರ್ಜುನನೊಂದಿಗೆ ಯಾವಾಗಲೂ ಸತ್ಯ, ಸಮೃದ್ಧಿ ಮತ್ತು ಗೆಲುವು ಇರುತ್ತದೆ ಎಂದು ಸಂಜಯ ಹೇಳುತ್ತಾನೆ. ಈ ಸಂದೇಶವು ಕಾಲಾತೀತವಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆ ಮತ್ತು ಧೈರ್ಯ ಒಟ್ಟಿಗೆ ಸೇರಿದಾಗ ಯಶಸ್ಸು ಖಚಿತ, ಕೇವಲ ಬಾಹ್ಯ ಪರಿಭಾಷೆಯಲ್ಲಿ ಅಲ್ಲ, ಆದರೆ ಆಂತರಿಕ ಶಾಂತಿ ಮತ್ತು ನೆರವೇರಿಕೆಯ ರೂಪದಲ್ಲಿ. ಹೀಗೆ ಗೀತೆಯು ಧರ್ಮಗ್ರಂಥಕ್ಕಿಂತ ಹೆಚ್ಚಿನದಾಗುತ್ತದೆ. ಅದು ಸ್ನೇಹಿತ, ಮಾರ್ಗದರ್ಶಕ ಮತ್ತು ಕನ್ನಡಿಯಾಗುತ್ತದೆ. ಅದು ವಿದ್ಯಾರ್ಥಿ, ಶಿಕ್ಷಕ, ಕೆಲಸಗಾರ, ನಾಯಕ, ಪೋಷಕರು, ಸನ್ಯಾಸಿ ಮತ್ತು ಸೈನಿಕ ಎಲ್ಲರೊಂದಿಗೂ ಮಾತನಾಡುತ್ತದೆ. ಇದು ಸಂತೋಷದಲ್ಲಿರುವವರಿಗೆ ಮತ್ತು ದುಃಖದಲ್ಲಿರುವವರಿಗೆ ಮತ್ತು ಜೀವನದ ಅರ್ಥವನ್ನು ಪ್ರಶ್ನಿಸುವವರೊಂದಿಗೆ ಮತ್ತು ಅವರ ನಿಜವಾದ ಸ್ವಭಾವವನ್ನು ಹುಡುಕುವವರೊಂದಿಗೆ ಮಾತನಾಡುತ್ತದೆ. ಇದು ಜೀವನದ ಅರ್ಥವನ್ನು ಪ್ರಶ್ನಿಸುವವರೊಂದಿಗೆ ಮತ್ತು ಅವರ ನಿಜವಾದ ಸ್ವಭಾವವನ್ನು ಹುಡುಕುವವರೊಂದಿಗೆ ಮಾತನಾಡುತ್ತದೆ. ಇದರ ಕೇಂದ್ರ ಸಂದೇಶವೆಂದರೆ ನಾವು ವಿಧಿಯ ಅಸಹಾಯಕ ಬಲಿಪಶುಗಳಲ್ಲ, ಅಥವಾ ನಾವು ಬ್ರಹ್ಮಾಂಡದ ಯಜಮಾನರಲ್ಲ. ನಾವು ಪ್ರಜ್ಞೆಯ ದೈವಿಕ ಕಿಡಿಗಳು, ತಾತ್ಕಾಲಿಕವಾಗಿ ಜೀವನದ ನಾಟಕದಲ್ಲಿ ಪಾತ್ರಗಳನ್ನು ನಿರ್ವಹಿಸುತ್ತೇವೆ. ನಾವು ನಮ್ಮ ಇಚ್ಛೆಯನ್ನು ಉನ್ನತ ಉದ್ದೇಶದೊಂದಿಗೆ ಜೋಡಿಸಿದಾಗ ಜೀವನವು ಪವಿತ್ರವಾಗುತ್ತದೆ. ಕ್ರಿಯೆ ಸೇವೆಯಾಗುತ್ತದೆ, ಹೋರಾಟವು ಬೆಳವಣಿಗೆಯಾಗುತ್ತದೆ ಮತ್ತು ಪ್ರಯಾಣವು ಸಂತೋಷದಾಯಕವಾಗುತ್ತದೆ. ಗೀತೆಯು ಅನುಮಾನಗಳು ಸಹಜ ಎಂದು ಕಲಿಸುತ್ತದೆ. ಮಹಾನ್ ಯೋಧ ಅರ್ಜುನ ಕೂಡ ಭಯ ಮತ್ತು ಗೊಂದಲದಿಂದ ತುಂಬಿದ್ದನು. ಆದರೆ ತಾಳ್ಮೆ, ಮುಕ್ತತೆ ಮತ್ತು ಪ್ರಾಮಾಣಿಕ ವಿಚಾರಣೆಯಿಂದ ಆ ಅನುಮಾನಗಳನ್ನು ನಿವಾರಿಸಬಹುದು. ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆ ಕೇವಲ ಒಂದು ಬಾರಿಯ ಘಟನೆಯಲ್ಲ, ಇದು ಪ್ರತಿದಿನ ಅನ್ವೇಷಕರ ಹೃದಯಗಳಲ್ಲಿ ನಡೆಯುತ್ತಿದೆ. ನಾವು ವಿರಾಮಗೊಳಿಸಿದಾಗ, ಚಿಂತಿಸಿದಾಗ ಮತ್ತು ಒಳಗಿನಿಂದ ಕೇಳಿದಾಗ ನಾವು ಸಹ ಆಂತರಿಕ ಧ್ವನಿಯ ಮಾರ್ಗದರ್ಶನವನ್ನು ಕೇಳಬಹುದು. ಗೀತೆಯ ಉದ್ದಕ್ಕೂ ಕೃಷ್ಣನು ಅರ್ಜುನನನ್ನು ತನ್ನನ್ನು ಅನುಸರಿಸಲು ಎಂದಿಗೂ ಒತ್ತಾಯಿಸುವುದಿಲ್ಲ.
ಅವನು ಅರ್ಜುನನ ಸ್ವತಂತ್ರ ಇಚ್ಛೆಯನ್ನು ಗೌರವಿಸುತ್ತಾನೆ ಮತ್ತು ಯೋಚಿಸಿ ನಿರ್ಧರಿಸಲು ಕೇಳುತ್ತಾನೆ. ಸ್ವಾತಂತ್ರ್ಯದ ಮೇಲಿನ ಈ ಗೌರವವು ಆಳವಾದದ್ದು. ದೈವಿಕತೆಯೂ ಸಹ ಹೇರುವುದಿಲ್ಲ. ಅದು ಆಹ್ವಾನಿಸುತ್ತದೆ, ಪ್ರೇರೇಪಿಸುತ್ತದೆ ಮತ್ತು ಬೆಂಬಲಿಸುತ್ತದೆ, ಆದರೆ ಯಾವಾಗಲೂ ಅಂತಿಮ ಆಯ್ಕೆಯನ್ನು ವ್ಯಕ್ತಿಗೆ ಬಿಡುತ್ತದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆಯು ಕುರುಡು ನಂಬಿಕೆಯ ಬಗ್ಗೆ ಅಲ್ಲ, ಆದರೆ ಜಾಗೃತಿ ಮೂಡಿಸುವ ಬಗ್ಗೆ ಎಂದು ತೋರಿಸುತ್ತದೆ. ಗೀತಾ ಸಾಮರಸ್ಯವನ್ನು ಪ್ರೋತ್ಸಾಹಿಸುತ್ತದೆ. ಚಿಂತನೆ ಮತ್ತು ಕ್ರಿಯೆಯ ನಡುವೆ, ಜ್ಞಾನ ಮತ್ತು ಭಕ್ತಿಯ ನಡುವೆ, ವ್ಯಕ್ತಿ ಮತ್ತು ಸಮಾಜದ ನಡುವೆ. ಇದು ಪ್ರಪಂಚದಿಂದ ಹಿಂದೆ ಸರಿಯುವುದನ್ನು ಉತ್ತೇಜಿಸುವುದಿಲ್ಲ, ಆದರೆ ಅದರಲ್ಲಿ ಬುದ್ಧಿವಂತಿಕೆಯಿಂದ ಬದುಕುವುದು ಹೇಗೆ ಎಂದು ಕಲಿಸುತ್ತದೆ. ಆಧ್ಯಾತ್ಮಿಕ ವ್ಯಕ್ತಿ ಯಾರೂ ಅಲ್ಲ. ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳುವವನು, ಆದರೆ ಶುದ್ಧ ಹೃದಯ ಮತ್ತು ಸ್ಥಿರ ಮನಸ್ಸಿನಿಂದ ಅವುಗಳನ್ನು ಮಾಡುವವನು. ಬಿಕ್ಕಟ್ಟಿನ ಸಮಯದಲ್ಲಿ ಅನೇಕರು ಸಾಂತ್ವನ ಮತ್ತು ಧೈರ್ಯಕ್ಕಾಗಿ ಗೀತೆಯ ಕಡೆಗೆ ತಿರುಗುತ್ತಾರೆ. ಅದರ ಶ್ಲೋಕಗಳು ಸಂತರು, ಸೈನಿಕರು, ನಾಯಕರು ಮತ್ತು ಸಾಮಾನ್ಯ ಜನರಿಗೆ ಸಮಾನವಾಗಿ ಶಕ್ತಿಯ ಮೂಲವಾಗಿದೆ. ವೈಯಕ್ತಿಕ ದುಃಖ ಅಥವಾ ಸಾಮಾಜಿಕ ಸವಾಲುಗಳನ್ನು ಎದುರಿಸುತ್ತಿರಲಿ, ನಾವು ಎಂದಿಗೂ ಒಂಟಿಯಾಗಿರುವುದಿಲ್ಲ ಎಂದು ಗೀತೆ ನಮಗೆ ನೆನಪಿಸುತ್ತದೆ. ದೈವಿಕ ಬುದ್ಧಿವಂತಿಕೆ ಯಾವಾಗಲೂ ಲಭ್ಯವಿದೆ, ನಾವು ಕೇಳಲು ಮತ್ತು ಅನುಸರಿಸಲು ಕಾಯುತ್ತಿದೆ. ಮತ್ತು ಆದ್ದರಿಂದ ರಥವು ಯುದ್ಧಕ್ಕೆ ಮುಂದಕ್ಕೆ ಉರುಳುತ್ತಿದ್ದಂತೆ, ಅರ್ಜುನನು ಕೋಪ ಅಥವಾ ಹೆಮ್ಮೆಯಿಂದ ಅಲ್ಲ, ಆದರೆ ಸ್ಪಷ್ಟತೆ ಮತ್ತು ಶಾಂತತೆಯಿಂದ ಎತ್ತರವಾಗಿ ನಿಲ್ಲುತ್ತಾನೆ. ಅವನೊಳಗಿನ ಯೋಧನು ಈಗ ಋಷಿಯಿಂದ ಸಮತೋಲನಗೊಂಡಿದ್ದಾನೆ. ಅವನ ಕೈಗಳು ಬಿಲ್ಲು ಹಿಡಿದಿರಬಹುದು, ಆದರೆ ಅವನ ಹೃದಯವು ಸತ್ಯವನ್ನು ಹಿಡಿದಿದೆ. ಕೃಷ್ಣನು ಅವನ ಪಕ್ಕದಲ್ಲಿ ಸ್ನೇಹಿತನಾಗಿ ಮತ್ತು ಆಂತರಿಕವಾಗಿ, ಅರ್ಜುನನು ವಿಧಿಯ ಬಲಿಪಶುವಾಗಿ ಅಲ್ಲ, ಆದರೆ ದೈವಿಕ ನಾಟಕದಲ್ಲಿ ಪ್ರಜ್ಞಾಪೂರ್ವಕ ಭಾಗವಹಿಸುವವನಾಗಿ ತನ್ನ ಪಾತ್ರವನ್ನು ಪೂರೈಸಲು ಸಿದ್ಧನಾಗಿದ್ದಾನೆ. ಭಗವದ್ಗೀತೆಯ ಬೋಧನೆಗಳು ಯುಗಗಳು, ಸಂಸ್ಕೃತಿಗಳು ಮತ್ತು ನಂಬಿಕೆಗಳನ್ನು ಮೀರಿ ಹೊಳೆಯುತ್ತಲೇ ಇವೆ. ಅವರು ಪ್ರತಿಯೊಬ್ಬ ಓದುಗರನ್ನು ಭಯದಿಂದ ಮೇಲೇರಲು, ತಮ್ಮ ಉದ್ದೇಶವನ್ನು ಕಂಡುಕೊಳ್ಳಲು, ಬುದ್ಧಿವಂತಿಕೆಯಿಂದ ವರ್ತಿಸಲು ಮತ್ತು ಪ್ರೀತಿಯಿಂದ ಬದುಕಲು ಆಹ್ವಾನಿಸುತ್ತಾರೆ. ಇದು ಸುಲಭವಾದ ಜೀವನವನ್ನು ಭರವಸೆ ನೀಡುವುದಿಲ್ಲ, ಆದರೆ ಅರ್ಥಪೂರ್ಣವಾದ ಜೀವನವನ್ನು ನೀಡುತ್ತದೆ. ಕೊನೆಯಲ್ಲಿ, ಇದು ಯುದ್ಧಭೂಮಿಯಲ್ಲಿ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ ಮಾತ್ರವಲ್ಲ, ಇದು ಸ್ಪಷ್ಟತೆ ಮತ್ತು ಗೊಂದಲದ ನಡುವಿನ, ಸ್ವಾರ್ಥ ಮತ್ತು ಸೇವೆಯ ನಡುವಿನ, ಹತಾಶೆ ಮತ್ತು ಭರವಸೆಯ ನಡುವಿನ ಆಂತರಿಕ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ. ಸರಿಯಾದ ಮಾರ್ಗದರ್ಶನ, ಸ್ಥಿರ ಪ್ರಯತ್ನ ಮತ್ತು ಉನ್ನತ ಸತ್ಯದಲ್ಲಿ ನಂಬಿಕೆಯೊಂದಿಗೆ, ಯಾರಾದರೂ ತಮ್ಮ ಅತ್ಯುನ್ನತ ಸಾಮರ್ಥ್ಯಕ್ಕೆ ಏರಬಹುದು ಎಂದು ಗೀತೆ ತೋರಿಸುತ್ತದೆ. ಅರ್ಜುನ ಮತ್ತು ಕೃಷ್ಣನ ನಡುವಿನ ಈ ಕಾಲಾತೀತ ಸಂಭಾಷಣೆಯು ಇದುವರೆಗೆ ದಾಖಲಾದ ಅತ್ಯಂತ ಆಳವಾದ ಸಂಭಾಷಣೆಗಳಲ್ಲಿ ಒಂದಾಗಿದೆ. ಇದು ಆಧ್ಯಾತ್ಮಿಕ ಕೈಪಿಡಿ ಮಾತ್ರವಲ್ಲ, ವೈಯಕ್ತಿಕ ಒಡನಾಡಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಓದುವಾಗ, ಅದು ಹೊಸ ರೀತಿಯಲ್ಲಿ ಮಾತನಾಡುತ್ತದೆ, ಅವರು ಎದುರಿಸುತ್ತಿರುವ ನಿಖರವಾದ ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ಪರಿಹರಿಸುತ್ತದೆ. ಇದರ ಹೃದಯದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರೂ ದೈವಿಕರು ಎಂಬ ಸಂದೇಶವಿದೆ. ನಮ್ಮ ನಿಜವಾದ ಸ್ವಭಾವವು ಶಾಶ್ವತವಾಗಿದೆ, ಜನನ ಮತ್ತು ಮರಣವನ್ನು ಮೀರಿದೆ. ದೇಹವು ನಾಶವಾಗಬಹುದು, ಆದರೆ ಆತ್ಮವು ಅಸ್ಪೃಶ್ಯವಾಗಿ ಉಳಿಯುತ್ತದೆ. ನಿಜವಾದ ಸ್ವಾತಂತ್ರ್ಯವು ಹೊರಗಿನ ಜಗತ್ತನ್ನು ಬದಲಾಯಿಸುವ ಮೂಲಕ ಅಲ್ಲ, ಆದರೆ ನಾವು ಹೇಗೆ ನೋಡುತ್ತೇವೆ, ವರ್ತಿಸುತ್ತೇವೆ ಮತ್ತು ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು ಪರಿವರ್ತಿಸುವ ಮೂಲಕ ಬರುತ್ತದೆ. ಗೀತೆಯ ಬುದ್ಧಿವಂತಿಕೆಯು ಸತ್ಯ, ಶಾಂತಿ ಮತ್ತು ವಿಮೋಚನೆಯನ್ನು ಬಯಸುವ ಎಲ್ಲರಿಗೂ ಮಾರ್ಗವನ್ನು ಬೆಳಗಿಸಲಿ.